ಹಾಗೂ ಅಧ್ಯಕ್ಷರು ರಾಜ್ಯ ನೇಕಾರ ಸಭಾಪತಿಗಳಿದ್ದಾರೆ, ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. AS ರಾಜು ಉಪಾಧ್ಯಕ್ಷರು, ಮಹಾಮಂಡಳಿ ಮತ್ತು ಟ್ರಸ್ಟಿಗಳಂತವರು ವೇದಿಕೆ ಮೇಲೆ ಬಂದು ಅಲಂಕರಿಸುವಾಗಿ ಕೇಳ್ಕೊಳ್ತಾ ಇದ್ದೀನಿ. ಗೌರವಾಧ್ಯಕ್ಷರು ಚೌಡೇಶ್ವರಿ ಟ್ರಸ್ಟ್ ಕೇರ್ಪೇಟೆ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಶ್ರೀ R ರಮೇಶ್ ರವರು ಅಧ್ಯಕ್ಷರು ತೊಗಟವೀರ ಸಂಘ ಮಂಡ್ಯ ಜಿಲ್ಲೆಯಲ್ಲಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಶ್ರೀ ರಾಜಶೇಖರ್ ಅವರು ಅಧ್ಯಕ್ಷರು ಶ್ರೀ ಚೌಡೇಶ್ವರಿ ಟ್ರಸ್ಟ್ ಕೇರ್ಪೇಟೆ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ಮುಖ್ಯಸ್ಥರಾದ ಶ್ರೀ KR ಪುಟ್ಟಸ್ವಾಮಿರವರು ನಿವೃತ್ತ ಆಡಳಿತಾಧಿಕಾರಿಗಳು KR ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಶ್ರೀಯುತ KC ವಾಸುರವರು ಮಾಜಿ ಪುರಸಭಾ ಅಧ್ಯಕ್ಷರು ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಚಂದ್ರಶೇಖರ್ ಅವರು ಮಾಲೀಕರು ರಾಮಯ್ಯ ಅಂಡ್ ಸನ್ಸ್ ಕೇರ್ಪೇಟೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ಶ್ರೀ ಮಲ್ಲಿಕಾರ್ಜುನ್ ಅವರು ಗಣಪತಿ ಭಂಡಾರ್ ಕೇರ್ಪೇಟೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಶ್ರೀ ವೆಂಕಟೇಶ್ ಅವರು ಅಧ್ಯಕ್ಷರು ತೊಗಟವೀರ ಸಂಘ ಮೈಸೂರು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಇನ್ನೊಬ್ಬ ಅತಿಥಿಗಳಾದ ಶ್ರೀ K ಸುರೇಶ್ ರವರು ಕಾರ್ಯದರ್ಶಿಗಳು ತೊಗಟವೀರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ KR ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸದಸ್ಯರಾದಂತಹ ಪರಿಮಳ ಪದ್ಮಾವತಿ ಪುಟ್ಟಸ್ವಾಮಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ASI ಮಹಾದೇವ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸುವಾಗಿ ತಮ್ಮಲ್ಲಿ ವಿನಂತಿ. ಕೇರ್ಪೇಟೆಯವರು ಶಿವಲಿಂಗಯ್ಯ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ HM ಚಂದ್ರಶೇಖರ್ ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಉಮಾಶಂಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. SJ ಚಂದ್ರಶೇಖರ್ ಅವರು ಶ್ರೀರಂಗಪಟ್ಟಣ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರ್ಯೇಷು ಸರ್ವದ. ಆತ್ಮೀಯ ಬಂಧುಗಳೇ, ಕುಲದೇವತೆಯಾದ ಶ್ರೀ ಚಾಮುಂಡೇಶ್ವರಿ ದೇವಿಯನ್ನ ಸ್ತುತಿಸುತ್ತಾ ಈ ಒಂದು ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಕ್ಯಾತನಹಳ್ಳಿ, ಮೋಟನಾಯಕನಹಳ್ಳಿ, ಮಾದಿಹಳ್ಳಿ, ಗಾಣಿಗರೆಕೊಪ್ಪಲು, ಹೊಸೂರು, ಚೆನ್ನೈಗೌಡನಕೊಪ್ಪಲು ಮುಂತಾದ ಊರುಗಳಿಂದ ಸುತ್ತುವರೆದಿರುವ ಹೊನ್ನಾವರ ಈ ದಿನ ಕಾರ್ಯಕ್ರಮದ ಕೇಂದ್ರಬಿಂದು. ಕಾರಣ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ನೂತನ ದೇವಾಲಯ ಪ್ರತಿಷ್ಠಾಪನೆ ಮತ್ತು ಶಿಖರ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ. ಈ ಒಂದು ಉದ್ಘಾಟನಾ ಸಮಾರಂಭ, ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಪ್ರಾರ್ಥನೆಯನ್ನ ನೆರವೇರಿಸಿಕೊಡಲಿದ್ದಾರೆ ಶ್ರೀಯುತ ನವೀನ್ HN, ಹೊನ್ನಾವರ ಇನ್ಫೋಸಿಸ್ ಕಂಪನಿಯ ಉದ್ಯೋಗ. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ, ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕಮನಸೇ, ಗುರು ಪೂಜಿತಾಯ ಗುರುದೈವತಾಯ ಗುರುಪುರಸ್ಥಾಯಿನೇ, ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ, ಗುರುದೈತ್ಯ
वेदलक्षेत्रे गुरुधर्म सदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्पाय गन्धमस्त्राय गोचयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय गीताय ग्रन्थगेयाय ग्रन्थान्तरात्मने गीतलीलाय गीताश्रयाय गीतवाद्यपटवे लीलचरिताय गायकवराय गन्धर्वप्रियकृते कायकाधीन विग्रहाय गङ्गाजलसुताय गौरी गणेश्वराय गौरीप्रणयाय गौरीभ्रमणाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि ಸರ್ವರನ್ನು ಈ ಸಮಾರಂಭಕ್ಕೆ ಬರಮಾಡಿಕೊಳ್ಳುತ್ತಾ ಈ ಸುಂದರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ವೇದಿಕೆಗೆ ಕಳಸಪ್ರಾಯರಂತೆ ಕಂಗೊಳಿಸುತ್ತಿರುವ ನಮ್ಮೆಲ್ಲರಿಗೂ ತಮ್ಮ ಆಶೀರ್ವಚನವನ್ನು ನೀಡಲು ಆಗಮಿಸುತ್ತಿರುವ ಶಾಂತ ಸ್ವರೂಪಿಗಳು ನಮ್ಮ ತೊಗಟವೀರ ಸಮಾಜದ ಕುಲಗುರುಗಳಾದ ಶ್ರೀ 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 ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿಗಳಿಗೆ ವೇದಿಕೆಯ ಪರವಾಗಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಹಾಗೆಯೇ ಅವರು ಮಹಾಮಂಡಲಿ ಕಾರ್ಯದರ್ಶಿ ಅವರಿಗೂ ಕೂಡ ಸ್ವಾಗತ, ತುಂಬು ಹೃದಯಪೂರ್ವಕ ವೇದಿಕೆಯ ಪರವಾಗಿ ಸ್ವಾಗತ. ಹಾಗೆಯೇ ಎಸ್ ರಾಜು ಉಪಾಧ್ಯಕ್ಷರು ಮಹಾಮಂಡಲಿ ಮತ್ತು ಟ್ರಸ್ಟ್ ಅವ್ರಿಗೂ ಕೂಡ ಸ್ವಾಗತಿಸ್ತೇನೆ. ಶ್ರೀ ಮುನಿರಾಜು ಟ್ರಸ್ಟ್ ಬೆಂಗಳೂರು ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಶ್ರೀ ನಾರಾಯಣ ಸ್ವಾಮಿ ಉಪಾಧ್ಯಕ್ಷರು ತೊಗಟವೀರ ಮಹಾಮಂಡಲಿ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೆಯೇ ಶ್ರೀ ರಾಮಚಂದ್ರು ಜಂಟಿ ಕಾರ್ಯದರ್ಶಿ ರಾಜ್ಯ ತೊಗಟವೀರ ಸಂಘ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ರಮೇಶ್ ಅವರು ನಮ್ಮ ಅಧ್ಯಕ್ಷರು ತೊಗಟವೀರ ಸಂಘ ಮಂಡ್ಯ ಅವರು ಕೂಡ ವೇದಿಕೆ ಮೇಲಿದ್ದಾರೆ, ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಶ್ರೀ KR ಪುಟ್ಸ್ವಾಮಿರವರು ನಿವೃತ್ತ ಆಡಳಿತಾಧಿಕಾರಿಗಳು KR ಪೇಟೆ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಶ್ರೀಮತಿ KC ವಾಸೂರವರು ಮಾಜಿ ಪುರಸಭಾ ಅಧ್ಯಕ್ಷರು KR ಪೇಟೆ ಅವರು ಕೂಡ ಸ್ವಾಗತಿಸುತ್ತೇನೆ. ಶ್ರೀ KH ರಾಮಕೃಷ್ಣರವರು ಮಾಜಿ ಪುರಸಭಾ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಶ್ರೀ KS ಚಂದ್ರಶೇಖರ್ ಅವರು ನಿರ್ದೇಶಕರು ರಾಜ್ಯ ತೊಗಟವೀರ ಸಂಘ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಶ್ರೀ ಚಂದ್ರಶೇಖರ್ ಅವರು ರಾಮಯ್ಯ ಅಂಡ್ ಸನ್ಸ್ KR ಪೇಟೆ ಅವರಿಗೂ ಕೂಡ ಈ ವೇದಿಕೆಗೆ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತಿಸುತ್ತೇನೆ. ಶ್ರೀ ಮಲ್ಲಿಕಾರ್ಜುನ್ ರವರು ಗಣಪತಿ ಭಂಡಾರ್ KR ಪೇಟೆ ಅವರಿಗೂ ಕೂಡ ಅವ್ರಿಗೆ ವೇದಿಕೆ ಮೇಲೆ ಕಾಣ್ತಾ ಅನಿಸ್ತದೆ, ಅವರು ಕೂಡ ಬರಬೇಕಾಗಿ ಮನವಿ, ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಶ್ರೀ ವೆಂಕಟೇಶ್ ಅವರು ಅಧ್ಯಕ್ಷರು ತೊಗಟವೀರ ಸಂಘ ಮೈಸೂರು ಅವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೆಯೇ KS ಸುರೇಶ್ ಅವರು ಕಾರ್ಯದರ್ಶಿಗಳು ತೊಗಟವೀರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ KR ಪೇಟೆ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರಾಧಾರವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೆಯೇ PSI ಮಹಾದೇವಪ್ಪನವರು KR ಪೇಟೆ
ವೇದಿಕೆ ಮೇಲೆ ಆಗಮಿಸಿದ್ದಾರೆ, ಅವ್ರಿಗೆ ಕೂಡ ಸ್ವಾಗತಿಸುತ್ತೇನೆ. ಮೋಹನಣ್ಣವರು ವೇದಿಕೆ ಮೇಲೆ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೆ ದೊಡ್ಡಬಳ್ಳಾಪುರ ಉಮೇಶ್ ಅವರು ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಗ್ರಾಮದ ಸಿದ್ದಪ್ಪಣ್ಣನವರು ಹಿರಿಯ ಮುಖಂಡರು, ಅವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತಿಸುತ್ತೇನೆ. ಹಾಗೆಯೇ ಮೈಸೂರು ದೇವರಾಜಣ್ಣನವರು ಈ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಮನವಿ, ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ, ಅವರು ಕೂಡ ಸ್ವಾಗತಿಸುತ್ತೇನೆ. ಎಚ್.ಎಂ. ಚಂದ್ರಶೇಖರ್ ಅವರು ನಮ್ಮ ಊರಿನವರು, ನಮ್ಮ ಗೌರವಾಧ್ಯಕ್ಷರು, ಚಾಮುಂಡೇಶ್ವರಿ ಸೇವಾ ಸಮಿತಿ ಟ್ರಸ್ಟ್ ನ ಅಧ್ಯಕ್ಷರು, ಅವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಗೌರವಾಧ್ಯಕ್ಷರಾದ ಶಿವಲಿಂಗಯ್ಯನವರು ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ, ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸಮಸ್ತ ವೇದಿಕೆ ಮೇಲೆ ಎಲ್ಲ ಹಾಗೂ ಸಮಸ್ತ ನಾಗರಿಕ ಬಂಧುಗಳು, ಇಲ್ಲಿ ಎಲ್ಲ ಕೂಡ ಸುತ್ತಮುತ್ತಲಿನ ಗ್ರಾಮಗಳು ಆದರೂ ಎಲ್ಲಾ ಗ್ರಾಮದವರು ಬಂದಿದ್ದಾರೆ, ಅವರಿಗೂ ಕೂಡ ಎಲ್ಲರಿಗೂ ಕೂಡ ಈ ಸ್ವಾಗತಿಸುತ್ತೇನೆ. ಇವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತ ಪವಿತ್ರವಾದ ಮಾನವ ಜನ್ಮವನ್ನು ಸದ್ವಿನಿಯೋಗ ಪಡಿಸುವವನೇ ಸಾರ್ಥಕ ಸುಖಜೀವಿ. ದೈವ ಚಿಂತನೆ, ಉದಾತ್ತ ಭಾವನೆ, ನಿಸ್ವಾರ್ಥ ಸೇವೆಯಿಂದ ಜನ್ಮ ಪಾವನವಾಗುತ್ತದೆ. ಸನ್ಮಾರ್ಗದಲ್ಲಿ ನಡೆಯಲು ಈ ದಿನ ಪ್ರೇರಣೆ ನೀಡಲು ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲಾ ಗಣ್ಯರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಈಗ ನಮ್ಮೆಲ್ಲರನ್ನ ಪ್ರಾಸ್ತಾವಿಕ ನುಡಿಯ ಮೂಲಕ ಹೇಳಿದ್ದಾರೆ ಶ್ರೀಯುತ ರವಿಶಂಕರ್ ಹೊನ್ನವರ, ಶಿಕ್ಷಕರು. ಚಿನ್ನದಂತೆ ಅರಿದು ನೋಡುವ ಕಬ್ಬಿನ ಜಲ್ಲೆಯಂತೆ, ಅರಿದು ನೋಡುವ ಕಬ್ಬಿನ ಜಲ್ಲೆಯಂತೆ, ಬೆದರದೆ ಬೆಚ್ಚದೆ ಇದ್ದಡೆ, ಬೆದರದೆ ಬೆಚ್ಚದೆ ಇದ್ದಡೆ, ಕರವಿಡಿದತ್ತು ಕೊಂಬುವ ನಮ್ಮ ರಾಮನಾಥ, ಕರವಿಡಿದತ್ತು ಕೊಂಬುವ ನಮ್ಮ ರಾಮನಾಥ. ಮೊದಲಿಗೆ ನಮ್ಮ ಕುಲದ ದೇವತೆಯಾದಂತಹ ಚಾಮುಂಡೇಶ್ವರಿಯ ಪಾದ ಕಮಲಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇದೀಗ ತಾನೇ ವೇದಿಕೆಗೆ ಆಗಮಿಸುತ್ತಿರುವಂತಹ ನೀಲಯ್ಯ ಪುಟ್ಟಸ್ವಾಮಿ ಅವರು, ತಾಲೂಕು ಪಂಚಾಯಿತಿ ಸದಸ್ಯರು, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಚಾಮುಂಡೇಶ್ವರಿಯ ಪಾದಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಮ್ಮ ಕುಲದ ಗುರುಗಳಾದಂತಹ ಪುಷ್ಪಾಣಜ ಮಹರ್ಷಿಯ ಪೀಠಾಧಿಪತಿಗಳಾದಂತಹ ಶ್ರೀಯುತ ಶ್ರೀ ದಿವ್ಯಜ್ಞಾನಾನಂದಗಿರಿ ಸ್ವಾಮೀಜಿಯವರ ಪಾದ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಈ ಒಂದು ದೇವಸ್ಥಾನ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಈ ಒಂದು ಚಾಮುಂಡೇಶ್ವರಿಯ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಬಹಳಷ್ಟು ಕಷ್ಟಗಳನ್ನ ಪಟ್ಟು ನಾವು ಕುಲಸರು ಈ ದೇವಸ್ಥಾನವನ್ನು ಕಟ್ಟಿದೀವಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದೇನಪ್ಪ ಈ ದೇವಸ್ಥಾನ ಕಟ್ಟಕ್ಕೆ ಇಷ್ಟೊಂದು ಕಷ್ಟಪಟ್ಟಿದ್ದೀರಾ ಅಂತ. ಖಂಡಿತ ಹೌದು. ನಮ್ಮದು 1000 ಮನೆಗಳಿರುವಂತಹ ಹೊನ್ನಾವರ ಗ್ರಾಮ, ಅದರಲ್ಲಿ ನಾವು 40 ಕುಲಸ್ಥರಿದ್ದೀವಿ, ಕುಲದ ಮನೆತನಗಳಿದ್ದಾವೆ. ಆದರೆ 5 ಬೆಟ್ಟಗಳು ಒಂದೇ ಸಮ ಇಲ್ಲ ಅನ್ನೋದು ನಿಮಗೆ ಗೊತ್ತುಂಟು. ಯಾಕಪ್ಪ ಅಂತಂದರೆ ದೇವಸ್ಥಾನ ಕಟ್ಟಬೇಕಾದ್ರೆ ಕೆಲವರು ಈರ್ಗಳಿದ್ರೆ ಓರಿ ಏನೋ ಹೇಳ್ತಾರಲ್ಲ, ಆ ಥರ ಗಾದೆಯಂತೆ ನಮ್ಮ ಪರಿಸ್ಥಿತಿ ಆಗಿತ್ತು. ಕಾರಣ ಏನಪ್ಪ ಅಂತಂದರೆ ಹಿರಿಯರು ದೇವಸ್ಥಾನನ ಮೂಲ ಸ್ಥಳದಲ್ಲೇ ಕಟ್ಟಬೇಕು ಅಂತ. ನಾವು ಕೆಲವು ಹುಡುಗರು ಮೂಲ ಸ್ಥಾನದಲ್ಲಿ ದೇವಸ್ಥಾನ ಕಟ್ಟಿದ್ರೆ, ಇಂಥ ಜಾಗದಲ್ಲಿ ಕಟ್ಟಿದ್ರೆ ಯಾರು ಬಂದು ದಿನನಿತ್ಯ ಪೂಜೆ ಮಾಡ್ತಾರೆ, ಊರಿನ ಒಂದು ಪಕ್ಕದಲ್ಲೇ ಒಂದು ಕೊಳ ಇದೆ, ಆ ಪಕ್ಕದ ಕೊಳದಲ್ಲಿ ನಾವು ದೇವಸ್ಥಾನವನ್ನು ಕಟ್ಟಬೇಕು ಅಂತ ನಾವು ಕೆಲವರು ತೀರ್ಮಾನ ಮಾಡೋದು. ಆದರೂ ಕೂಡ ಅದೊಂದು ವರ್ಷಗಳು ಏನಾಯಿತು, ಮುಂದೂಡ್ತಾ ದೇವಸ್ಥಾನದ ಒಂದು ಕೆಲಸ ಕುಂಠಿತ ಆಗ್ತಾ ಬಂತು. ಹಾಗೆ ಮಾಡೋದು, ಎಲ್ಲರೂ ಒಂದು ಕಡೆ ಒಮ್ಮತದಿಂದ ಸೇರ್ಕೊಂಡು ಚರ್ಚೆ ಮಾಡಿ ನಾವು ದೇವಸ್ಥಾನ ಕಟ್ಟೋದೇ ಆದರೆ ಮೂಲ ಸ್ಥಳದಲ್ಲೇ ಕಟ್ಟೋಣ ಅನ್ನೋ ಒಂದು ಉದ್ದೇಶದಿಂದ, ಆ ದೇವಿ ಮೊದಲು ಎಲ್ಲಿ ನೆಲೆಸಿದ್ದಳೋ ಅಲ್ಲೇ ಕಟ್ಟಬೇಕು ಅನ್ನೋ ಒಂದು ತೀರ್ಮಾನದಿಂದ ನಾವೆಲ್ಲರೂ ಒಮ್ಮತದಿಂದ ಈ ದೇವಸ್ಥಾನವನ್ನು ಈ ಕೆರೆಯ ದಡದಲ್ಲಿ ಕಟ್ಟಿದ್ದೀವಿ. ಈ ಪ್ರಶಾಂತವಾದ ವಾತಾವರಣದಲ್ಲಿ ಕಟ್ಟಿರೋದ್ರಿಂದ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲಿ, ಹಬ್ಬ ಹರಿದಿನ ಮಾಡೋಕ್ಕಾಗಲಿ, ಎಲ್ಲದಕ್ಕೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಸದುದ್ದೇಶದಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ಕೆಲವರು ತುಂಬಾ ಸಹಕಾರವನ್ನು ಕೊಡೋದ್ರಲ್ಲಿ ವಿಫಲ ಆಗಿದೆ. ಆದರೆ ನಾವು ಯಾವುದಕ್ಕೂ ಅಂಜದೆ ಈ ನಮ್ಮ ದೇವರ ದಾಸಿಮಯ್ಯ ವಚನ ಕೇಳಿದ್ರಲ್ಲ, ಈಗ ಬೆದರದೆ ಬೆಚ್ಚದೆ ಇದ್ದರೆ ಕರವಿಡಿದುಕೊಂಬ ನಮ್ಮ ರಾಮನಾಥ ಅನ್ನಗೆ ನಾವು ಯಾವುದಕ್ಕೂ ಜಗದೆ, ಯಾವುದಕ್ಕೂ ಬೆದರದೆ ಎಲ್ಲರ ಪ್ರೀತಿಯ ವಿಶ್ವಾಸವನ್ನು ಗಳಿಸಿ ಒಂದು ತೊಗಟವೀರ ಸಂಘನ ಸ್ಥಾಪನೆ ಮಾಡಬೇಕು. ಇಲ್ಲಿ ನಮ್ಮ ಯುವ ಪೀಳಿಗೆಯನ್ನ ಮುಂದಾಳತ್ವದಲ್ಲಿ ನಿಲ್ಲಿಸ್ಕೊಂಡು ಈ ದೇವಸ್ಥಾನವನ್ನು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರ್ಕೊಂಡು
ಏನ್ ಮಾಡೋದಪ್ಪ ಅಂತಂದ್ರೆ ಒಟ್ಟಿಗೆ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭದಲ್ಲಿ ಏನಾಯ್ತು ಅಂತಂದ್ರೆ ಕಲೆಕ್ಷನ್ ಇಳಿಯೋಣ ಅಂತ ಹೋದು. ಕೇರಪೇಟೆಗಳಲ್ಲಿ ಕೆಲವು ಕಡೆ ಕೆಲವು ಮಹಾದಾನಿಗಳು ಕೊಟ್ಟರು. ಆದ್ರೆ ನಮ್ಮ ಉದ್ದೇಶ ಏನಾಯ್ತು, ಸೊ ಈಗ ದೇವಸ್ಥಾನ ಕಟ್ಟಡನೇ ನಿರ್ಮಾಣ ಮಾಡಿಲ್ಲ, ಈಗಲೇ ನಾವು ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಸಹಾಯ ಯಾಕೆ ಮಾಡಬೇಕು, ಮನೆಯವರೆಲ್ಲ ಸೇರ್ಕೊಂಡು ನಾವು ಏನ್ ಮಾಡೋಣ, ದುಡ್ಡು ಹಾಕೊಂಡು ದೇವಸ್ಥಾನವನ್ನು ನಿರ್ಮಾಣ ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆಯವರು ನಾವು ದುಡ್ಡನ್ನು ಹಾಕಿ ಕಟ್ಟಡವನ್ನು ನಿರ್ಮಾಣ ಮಾಡೋದು. ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರು ಕೆಲವು ಕಟ್ಟಡ ಕೆಲಸಗಾರರು ಭಾರಿ ತೊಂದರೆ ಕೊಟ್ಟರು ನಮಗೆ. ಅವರು ಇಲ್ಲೂ ಮಾಡೋದು ಅಲ್ಲೂ ಮಾಡೋದು ಇನ್ನೊಂದು ಕಡೆ ಮಾಡೋದು, ಅವ್ರು ಹಿಡಿಯೋದೇ ನಮ್ಗೆ ದೊಡ್ಡ ತಲೆನೋವಾಗಾಯ್ತು. ಹಂಗೂ ಹಿಂಗೂ ಕೊನೆಗೂ ಒಂದು ಹಂತಕ್ಕೆ ಬಂದು ತುಂಬ ಲೇಟಾಗಿ ಇರೋದ್ರಿಂದ ನಾವು ಅದ್ಧೂರಿಯಾಗಿ ಮಾಡಬೇಕು, ಇಡೀ ಒಂದು ಸಮಾರಂಭನ ಅಚ್ಚುಕಟ್ಟಾಗಿ ಮಾಡಬೇಕು, ಎಲ್ಲರನ್ನೂ ಸೇರಿಸ್ಬೇಕು ಕುಲದ ಅಂದರೆ 3 ತಿಂಗಳಿಂದ ನಾವು ಶ್ರಮ ಪಟ್ಟು ಎಲ್ಲ ಕಡೆ ಹೋಗಿ ತಂಡ ಮಾಡಿಕೊಂಡು ಯಾವ್ದು ಕೊಡೋ ಅಂತಹ ದಾನಿಗಳನ್ನು ಇಟ್ಕೊಂಡು ಬಂದು ಒಂದು ನಿಮ್ಮ ಮುಂದೆ ಒಂದು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ವಿ. ಮನೆ ಮಂದಿರ ಕಟ್ಟಲು ಇಟ್ಟಿಗೆ ಸಿಮೆಂಟು ಜಲ್ಲಿ ಬೇಕು, ಮನೆ ಮಂದಿರ ಕಟ್ಟಲು ಇಟ್ಟಿಗೆ ಸಿಮೆಂಟು ಜಲ್ಲಿ ಬೇಕು, ಆದರೆ ನಮ್ಮ ಮನಸ್ಸನ್ನು ಕಟ್ಟಲು ತ್ಯಾಗ ಪ್ರೀತಿ ಸಹಕಾರ ಬೇಕು ಒಟ್ಟಿಗೆ, ತ್ಯಾಗ ಪ್ರೀತಿ ಸಹಕಾರ ಬೇಕು ಒಟ್ಟಿಗೆ ಅಂತ ಹೇಳ್ತಾ ನಾವು ಯಾವಾಗಲೂ ತ್ಯಾಗಿಗಳಾಗೋಣ. ದೇವಸ್ಥಾನ ಸಮಾಜಕ್ಕೋಸ್ಕರ ನಮ್ಮನ್ನು ಅರ್ಪಣೆ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಮ್ಮ ಸಮಾಜ ಮುಖಂಡರು ಬಂದಿದ್ದಾರೆ, ಅವರೆಲ್ಲರೂ ಸಹ ಹಲವಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ, ಹಲವಾರು ತೊಗಟ ವೀರ ಸಂಘಗಳನ್ನ ಕಟ್ಟಿ ಬೆಳೆಸೋದಕ್ಕೋಸ್ಕರ ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ, ಸಂಘಟನೆ ಮಾಡೋಕ್ಕೆ ಹಲವಾರು ಶ್ರಮವನ್ನು ತೆಗೆದುಕೊಂಡಿದ್ದಾರೆ. ಈಗ ಇಲ್ಲಿ ಬೆಂಗಳೂರಿನಲ್ಲೂ ಸಹ ನಮ್ಮ ನೇತಾರರನ್ನು ಒಗ್ಗೂಡಿಸ್ಬೇಕು, ನಾವು ನಮ್ಮಲ್ಲೇ ಜಾತಿಗಳನ್ನ ಬೀಜನ ಬಿತ್ತಿ ವಿಷವನ್ನು ತೊಡೆದು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಾವೆಲ್ಲರೂ ನೇಕಾರರಾಗಬೇಕು ಅಂತ ಒಟ್ಟಿಗೆ ನೇಕಾರರು ಅಂತ ಒಂದು ಪದವನ್ನು ಉಪಯೋಗಿಸ್ಕೊಂಡು ನಮ್ಮ ಶಕ್ತಿಯನ್ನ ಈ ರಾಷ್ಟ್ರದ ತೋರಿಸ್ಬೇಕು ಅಂತ ಒಗ್ಗೂಡ್ಕೊಂಡು ಹೋರಾಡ್ತಾ ಇದ್ದಾರೆ. ಅವರಿಗೆ ಜಯ ಸಿಗಲಿ ಅಂತ ಹೇಳ್ತಾ ಪ್ರಪಂಚದ 3 ಪಿಲ್ಲರ್ಗಳು ನಾವು. ಒಬ್ಬ ಏನೋ ಪದವಿ ಪಡೆದಂತಹ ಒಬ್ಬ ರೈತ ಇಡೀ ದೇಶಕ್ಕೆ ಅನ್ನವನ್ನು ಕೊಡ್ತಾನೆ, ಏನೋ ಪದವಿಯನ್ನು ಪಡೆಯದಂತಹ ಏನೋ ಆಸೆಯನ್ನು ಪಡೆಯದಂತಹ ಸೈನಿಕ ಈ ರಾಷ್ಟ್ರಕ್ಕೆ ರಕ್ಷಣೆ ಕೊಡ್ತಾನೆ. ಆದರೆ ನಮ್ಮ ಮಾನ ಮರ್ಯಾದೆಯನ್ನು ಮುಚ್ಚಕ್ಕೆ ಯಾರು ಬೇಕು? ಮುಖ್ಯವಾಗಿ ನೇಕಾರರು ಬೇಕು. ನೇಕಾರರು ಬೇಕೇ ಬೇಕು ಇಡೀ ಪ್ರಪಂಚಕ್ಕೆ. ಒಂದು ತುತ್ತು ಅನ್ನ ಇಲ್ದಲೇ ಇರ್ಬೋದು, ನೀರು ಕುಡಿದಲೇ ಇರ್ಬೋದು, ಆದರೆ ಬಟ್ಟೆ ಇಲ್ದಲೇ ಇರೋಕ್ಕಾಗುತ್ತಾ? ಅದಕ್ಕೆ ಬೇಕಾಗಿರೋದಪ್ಪ ಯಾರು? ನೇಕಾರರು. ನೋಡಿ, ವಿಜಯದ ಪತಾಕೆನ ಆರಿಸ್ಬೇಕಾದ್ರೆ ನಾವು ಬೇಕು. ಯಾಕೆ? ಬಾವುಟವನ್ನ ಇಡೀ ಧ್ವಜದ ಮೇಲೆ ಆರಿಸ್ತೀವಿ, ಆ ಧ್ವಜವನ್ನ ನೇಯ್ದರೆ ಯಾರು? ನೇಕಾರರು. ಧ್ವಜವನ್ನ ನೇಯೋದು ನಮ್ಮ ಒಂದು ಹಕ್ಕಾಗಿದೆ. ಯಾಕೆ? ಇಡೀ ದೇಶದಲ್ಲಿ ಈ ಭಾರತದಲ್ಲಿ ರಾಷ್ಟ್ರ ಧ್ವಜವನ್ನ ನೇಯರು ಯಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ನೇಕಾರರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ದಯವಿಟ್ಟು ಎಲ್ಲರೂ ಸಹ ಒಂದು ಘೋಷಣೆ ಕೂಗೋಣ, ಜೈ ಜವಾನ್, ಜೈ ಕಿಸಾನ್, ಜೈ ನೇಕಾರ್. ಥ್ಯಾಂಕ್ ಯು ವೆರಿ ಮಚ್. ಹೋಗ್ತದೆ, ನಂತರ ಸ್ವತಃ ದೇವರಾಗಿ ಬಿಡುತ್ತದೆ. ಆದರೆ ನಾವುಗಳು ಪ್ರತಿದಿನ ಮಂದಿರಕ್ಕೆ ಹೋಗ್ತೀವಿ, ಆದರೆ ಮನಸ್ಸು ಕಲ್ಲಾಗಿಯೇ ಇರ್ತೀವಿ. ಕಲ್ಲನ್ನ ಹಾಕೊಳ್ಳೋದು ಬೇಡ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬೆಳೆಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಕೋರಿಕೊಳ್ಳುತ್ತಾ BS ಸೋಮಶೇಖರ್ ಅವರು ಮತ್ತು ಎಲ್ಲ ವೇದಿಕೆಯ ಗಣ್ಯರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮದ ಶ್ರೀ ದಿವ್ಯ ಜ್ಞಾನಾನಂದ ಗಿರಿ ಸ್ವಾಮೀಜಿಗಳು ಕೂಡ ಈ ಒಂದು ನೇತೃತ್ವವನ್ನು ವಹಿಸಿಕೊಡಬೇಕಾಗಿ ಕೋರಿಕೊಳ್ಳುತ್ತೇವೆ. दीपज्योतिर परंज्योति, दीपज्योतिर जनार्दन, दीपो हरतु मे पापम, दीपज्योतिर नमोस्तुते, शुभम करोतु कल्याणम, आरोग्यम सुख संपदा, द्वेष बुद्धि विनाशाय, आत्मज्योतिर नमोस्तुते, आत्मज्योतिर प्रदीप्ताय, गुरुर्ज्योतिर नमोस्तुते, दीपम ज्योतिर परंज्योति, दीपज्योति जनार्दन. ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸೋಣ. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ನಮ್ಮೆಲ್ಲರ ಅಧ್ಯಕ್ಷರಾದಂತಹ BS ಸೋಮಶೇಖರ್ ಅವರು ಒಂದು ಉದ್ಘಾಟನಾ ನುಡಿಯನ್ನು ನುಡಿಯಬೇಕಾಗಿ ಕೋರಿಕೊಳ್ಳುತ್ತೇನೆ.
ತೊಕ್ಟುವೀರ ಸಮಾಜದ ಗುರುಗಳಾದಂಥ ಶ್ರೀ ಶ್ರೀ ದಿವ್ಯಾಜ್ಞಾನಂದಗಿರಿ ಸ್ವಾಮೀಜಿಯವರೇ ಹಾಗೂ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ಅಖಿಲ ಭಾರತ ತೊಕ್ಟುವೀರ ಕ್ಷತ್ರಿಯ ಸಂಘಗಳ ಮಹಾಮಂಡಳಿ ಅಧ್ಯಕ್ಷರಾದಂಥ ಶ್ರೀ ಅಶ್ವಥ್ ನಾರಾಯಣರವರೇ ಹಾಗೂ ತೊಕ್ಟುವೀರ ಸಂಘಗಳ ಮಹಾಮಂಡಳಿ ಉಪಾಧ್ಯಕ್ಷರಾದಂಥ ಎಸ್ ರಾಜುರವರೇ, ಕಾರ್ಯದರ್ಶಿಗಳಾದಂಥ ರಾಜೇಂದ್ರವರೇ, ಅಖಿಲ ಕರ್ನಾಟಕ ತೊಕ್ಟುವೀರ ಕ್ಷತ್ರಿಯ ಯುವ ವೇದಿಕೆ ಅಧ್ಯಕ್ಷರಾದಂಥ ಎಸ್ ವಿ ನಾರಾಯಣ ಸ್ವಾಮಿ ಅವರೇ, ಟ್ರಸ್ಟಿಗಳಾದಂಥ ಮುರುರಾಜರವರೇ, ಹಿರಿಯರಾದಂಥ ಕುಣಗಲ್ ನಾಗರಾಜರವರೇ, ಸಂಘದ ಕಾರ್ಯದರ್ಶಿಯಾದಂಥ ಚಿಕ್ಕರಾಮಯ್ಯನವರೇ, ಸಹ ಕಾರ್ಯದರ್ಶಿಗಳಾದಂಥ ಸಿ ರಾಮಚಂದ್ರರವರೇ, ನಿರ್ದೇಶಕರಾದಂಥ ಪರಂದಾಮಯ್ಯನವರೇ ಹಾಗೂ ಈ ಗ್ರಾಮದ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಬೋರೇಗೌಡ್ರೆ, ಈ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಹಾಗೂ ಈ ಇಷ್ಟು ಜನಸಂಖ್ಯೆ ಇದೆ ಅಂತ ನಾವು ಮಾತಾಡುವಾಗ ಆ ತದನಂತರ ಕೇರ್ಪೇಟೆಯಲ್ಲಿ ಒಂದು ದೇವಸ್ಥಾನ ಆಯಿತು. ಇನ್ನೊಂದು ದೇವಸ್ಥಾನ ಅಂದರೆ ಈ ಒಂದು ಹೊನ್ನಾವರ ದೇವಸ್ಥಾನ ಇವತ್ತಿನ ದಿನ ಉದ್ಘಾಟನೆ ಆಗಿದೆ. ಇನ್ನು ಮುಂದೆ ಅರಳುಕುಪ್ಪೆಯಲ್ಲೂ ಒಂದು ದೇವಸ್ಥಾನ ಈಗಾಗಲೇ ಒಂದು ದೇವಸ್ಥಾನವನ್ನು ಮಾಡಲು ಎಲ್ಲನೂ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಈ ಒಂದು ಭಾಗದಲ್ಲಿರುವ ಎಲ್ಲ ನಮ್ಮ ತೊಕ್ಟುವೀರ ಸಮಾಜ ನೇಕಾರ ಬಂಧುಗಳಿಗೆ ಅಭಿನಂದನೆ ತಿಳಿಸ್ತಾ ಈ ಒಂದು ದೇವಸ್ಥಾನಕ್ಕೆ ಶ್ರಮಿಸಿದ ಎಲ್ಲ ಗ್ರಾಮದ ಬಂಧುಗಳಿಗೆ ಮುಖಂಡರಿಗೆ ಇನ್ನೊಮ್ಮೆ ಅವರಿಗೆ ಅಭಿನಂದನೆ ತಿಳಿಸಿ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸಲು ಎಲ್ಲರೂ ಈ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೂ ಇನ್ನೊಮ್ಮೆ ಅಭಿನಂದನೆ ತಿಳಿಸಿ ಇನ್ನೊಂದು ನನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಬಂದು ಈ ಉದ್ಘಾಟನೆಯನ್ನು ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ನನ್ನ ಈ ಕಾರ್ಯಕ್ರಮ ಕರ್ಕೊಂಬಂದು ಇಲ್ಲಿ ನಾವು ಮಾತಾಡೋದಕ್ಕೆ ಎಲ್ಲರಿಗೂ ಅಭಿನಂದನೆ ತಿಳಿಸಿ ಇನ್ನೊಮ್ಮೆ ಈ ಒಂದು ನೇಕಾರ ಪದ್ಮಸಾಲಿ ಕುರುಮಶೆಟ್ಟಿ ಎಲ್ಲ ಸ್ವಾಮೀಜಿಗಳ ಒಂದು ವೇದಿಕೆ ಮೇಲೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪ ಮಾಡ್ಕೊಂಡಿದ್ದೇವೆ. ಅಲ್ಲಿ ಎಲ್ಲರೂ ಸ್ವಾಮೀಜಿಗಳ ಒಂದು ಗುರುವನ್ನ ಹಾಗೂ ನೈಕರ ಜಾಗೃತಿ ಸಮಾವೇಶವನ್ನು ಆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಆ ಒಂದು 4ನೇ ತಾರೀಕು 3ನೇ ತಿಂಗಳು ಭಾನುವಾರ ಎಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡ್ಬಂದು ಈ ಉದ್ಘಾಟನೆಯನ್ನು ನನ್ನ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಹೊಂದಿಸುತ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸೋಮಶೇಖರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆಯೇ ಈಗ ನಮ್ಮೆಲ್ಲರನ್ನ ಕುರಿತು ಮಾತನಾಡಲಿದ್ದಾರೆ ಶ್ರೀಯುತ ಗೌಡೇಗೌಡರು, ಅಧ್ಯಕ್ಷರು, ಒಳಚರಂಡಿ ನಿರ್ಮಾಣ, ಮೈಸೂರು. ಚಾಮುಂಡೇಶ್ವರಿ ತಾಯಿಗೆ ವಂದಿಸುತ್ತಾ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಪೂಜ್ಯರಿಗೆ ನಮಸ್ಕರಿಸ್ತಾ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಆತ್ಮೀಯ ಭಕ್ತಾದಿಗಳಿಗೆ ಸ್ವಾಗತಿಸ್ತಾ ನಾನು ಒಂದೆರಡು ಮಾತನ್ನು ಅದಕ್ಕೆ ಬಯಸ್ತೇನೆ. ಸತ್ಯನೋತ್ತಾವಿದ ಭೂಮಿ ನಹಿ ಸತ್ಯೋತ್ಪರ ಧರ್ಮ. ಈ ಭೂಮಿ ಸತ್ಯ ಮೇಲೆ ನಿಂತಿದೆ. ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಯಾವುದೂ ಇಲ್ಲ ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಜಗತ್ತಿನಲ್ಲಿ ಹಿಂದೆ ಬಸವಣ್ಣನವರು ಕಲ್ಲ ನಾಗನ ಕಂಡರೆ ಆಲ ತುಪ್ಪ ಸುರಿವರೆಯ, ಜೀವದ ನಾಗನ ಕಂಡರೆ ಕೊಲ್ಲು ಕೊಲ್ಲು ಎನ್ನುವರೆಯ. ಇದಂಥ ಚಿತ್ರವಾದಂಥ ಈ ಮಾತನ್ನು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನೆಯ, ಕಾಯಕವೇ ಕೈಲಾಸ, ಸಮಾಜವೇ ದೇವರು. ಇಷ್ಟು 3 ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವೇನು ಬೇಕಾದ್ರೂ ಗೆಲ್ಬೋದು. ನಾನು ಈ ಊರಿನಲ್ಲಿ ಜನ್ಮ ತಾಳಿ ತಾಯಿಯ ಎದೆ ಹಾಲನ್ನು ಕುಡಿದು ಏನಾದರೂ ನಾನು ಹೊನ್ನಾವರಕ್ಕೆ ಒಂದು ಸೇವೆಯನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಮೈಸೂರಿನಲ್ಲಿ ಸುಮಾರು
35 ವರ್ಷಗಳ ಹಿಂದೆ ಹೋಗಿ ಅಲ್ಲಿ ನೆಲೆಸಿದೆ. ಆದರೂ ನನಗೆ ಹೊನ್ನಾವರದ ಒಂದು ಪ್ರೀತಿ ವಾತ್ಸಲ್ಯ ಮರೆಯಲಿಲ್ಲ. 2002 ಇಸ್ವಿನಲ್ಲಿ ವೀರ ಆಂಜನೇಯ ದೇವಾಲಯ ಸ್ಥಾಪನೆ ಆಯಿತು. ಮಹಾಸ್ವಾಮೀಜಿ ಆದಿಚುಂಚನಗಿರಿ ಸ್ವಾಮೀಜಿಯವರು ಬಂದು ಉದ್ಘಾಟನೆ ಮಾಡಿದರು. 2006ರಲ್ಲಿ ಮನ್ನಾದೇವಿಯ ದೇವಸ್ಥಾನ ಉದ್ಘಾಟನೆ ಆಯಿತು. ಆಗಲೂ ಸಹ ಸ್ವಾಮೀಜಿ ಬಂದು ಉದ್ಘಾಟನೆ ಮಾಡಿದರು. 2008ರಲ್ಲಿ ಶ್ರೀಮನ್ ನಾರಾಯಣನ ದೇವಾಲಯ, ಬಹಳ ಪವಿತ್ರವಾದಂಥ ದೇವಾಲಯವನ್ನು ಉದ್ಘಾಟನೆ ಮಾಡಿಸ್ತು. ಅವಾಗಲೂ ಸಹ ಸ್ವಾಮೀಜಿ ಬಂದು ನಮಗೆ ಇಲ್ಲಿ ಉದ್ಘಾಟನೆ ಮಾಡಿದರು. ಮತ್ತು 2014ರಲ್ಲಿ ಶಿವನ ದೇವಸ್ಥಾನ, ದೊಡ್ಡ ದೇವಸ್ಥಾನ, ಸುಮಾರು ಒಂದು 55 ಲಕ್ಷ ರೂಪಾಯಿ ಖರ್ಚಾಯಿತು. ಆಗಲೂ ಸಹ ಈಗಿರ್ತಕ್ಕಂಥ ಮಹಾಸ್ವಾಮೀಜಿಗಳು ಬಂದು ಉದ್ಘಾಟನೆ ಮಾಡಿದರು. 2016ರಲ್ಲಿ ಊರಿನ ಪ್ರಮುಖವಾದಂಥ ಸ್ಥಳದಲ್ಲಿ ಇರ್ತಕ್ಕಂಥ ದೊಡ್ಡಮ್ಮ ದೇವಿ ಉಡುಸಲಮ್ಮ ಉಮಾಮಹೇಶ್ವರಿ ದೇವಾಲಯವನ್ನು ಮಾಡಿ ಅದು ಸಹ ಅದ್ದೂರಿಯಿಂದ ನಡೀತು. ನಾನು ಈ ದೇವಸ್ಥಾನಗಳ ಈ ಚಾಮುಂಡೇಶ್ವರಿ ದೇವಸ್ಥಾನನ ಸುಮಾರು ಭಾಳ 15 ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದೆ ರಂಗಪ್ಪನವರು ಅಂತ ಇದ್ದರು, ಈಗಿಲ್ಲ ಅವರು. ನಮ್ಮ ಊರಿನ ಈ ಯುವಕರು ಇಷ್ಟೊಂದು ಥರ ಕಷ್ಟಪಟ್ಟು ದೇವಾಲಯ ಮಾಡಿರ್ಬೇಕಾದ್ರೆ ನಮ್ಮ ಹೊನ್ನಾವರದ ಮುಖ್ಯ ಅತಿಥಿಗಳೇ ಕಾಣಿಸ್ತಾ ಇಲ್ಲ. ಅದೊಂದು ದೊಡ್ಡ ನೋವಾಗಿದೆ. ದಯವಿಟ್ಟು ಇನ್ನು ಮುಂದೆ ನಿಂತಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ಕೇಳ್ಕೊತಾ, ಮತ್ತು ಇನ್ನು ಬೇಕಾದಷ್ಟು ಜನ, ನಾನು ಎಷ್ಟು ಮಾತಾಡಿದ್ರು ಅಷ್ಟೇ, ಬೇಕಾದಷ್ಟು ಜನ ಇನ್ನು ಮಾತಾಡೋರಿದ್ದಾರೆ. ಭಗವಂತನ ನಾವು ಎಷ್ಟು ನಂಬ್ತೀವಿ, ಭಗವಂತನ ಎಷ್ಟು ನಾವು ಪ್ರೀತಿಸ್ತೀವಿ, ಭಗವಂತನ ಎಷ್ಟು ನಾವು ಪೂಜಿಸ್ತೀವಿ, ಈ ಒಂದು ಭಗವಂತ ಎಷ್ಟು ನಮಗೆ ಅನುಗ್ರಹಿಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಮಾಡಬೇಕಾಯ್ತು. ಸಂಜೀವನೆ ಮಾಡಿಕೊಂಡು ಕೂತ್ಕೊಂಡವರು ಸ್ವಾಮೀಜಿ, ಆದರೆ ಶಿಷ್ಯಂದರು ಕೂತಿದ್ರು ಸುತ್ತ. ಒಂದು ಎದುರುಗಳ ಹುಲಿ ಬಂತು. ಹುಲಿ ಬಂದ ತಕ್ಷಣ ಈ ಶಿಷ್ಯಂದರೆಲ್ಲ ಮರಾತ್ರಿ ಪ್ರಾಣ ಭಯದಿಂದ ಕತ್ಕೊಂಡ್ಬಿಟ್ರು. ಆದರೆ ಸ್ವಾಮೀಜಿ ಮಾತ್ರ ಭಗವಂತನ ಧ್ಯಾನದಲ್ಲೇ ಇದ್ದಿದ್ದ ಬಂದು ಆ ಹುಲಿ ಅಳ್ಳಾಡಿಸಿ ಕಿವುದು ಏನು ಮಾಡಿದ್ರು ಇವರು ಬರಲಿಲ್ಲ, ಭಗವಂತನಲ್ಲೇ ತಲೆಯಲ್ಲಾಗಿದ್ರು. ಆವಾಗ ಶಿಷ್ಯಂದರು ಮೇಲೆ ಹತ್ಕೊಂಡು ಕುತ್ಕೊಂಡು ಆ ಹುಲಿ ಹೋದ ಕಡೆ ಕೆಳಗೆ ಇಳಿದ್ರು. ಕೆಳಗೆ ಇಳಿದಾದ್ಮೇಲೆ ಸ್ವಾಮೀಜಿ ಹುಲಿ ಜಿಂದಾಕ್ತಾ ಇದ್ರು ನಿಮ್ಮನ್ನ ಅಂತ ಹೇಳಿದ್ರು ಶಿಷ್ಯಂದರು. ಆಯ್ತಪ್ಪ ನೀವೇನು ಮಾಡಿದ್ರಿ ಅಂದರು. ನಾವು ಮರ ಸೇರ್ಕೊಂಡ್ಬಿಟ್ಟು ಸ್ವಾಮೀಜಿ ಅಂತ ಅಂದರು. ನೋಡಿ ಹೆಂಗಿದೆ ರಂಗದಲ್ಲಿ ಅಂತ ಅವ್ರಿಗೆ ಹೇಳಿ ಬೈದ್ರು. ಆದ್ದರಿಂದ ನಾವು ಭಗವಂತ ನಂಬಲೇಬೇಕು. ಭಗವಂತ ನಂಬಿದವರು ಕೆಟ್ಟಿಲ್ಲ. ನಾನು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಅವಳನ್ನು ನಂಬಿ ಇದ್ದೇನೆ. ಭಗವಂತ ನಾನು ಇಷ್ಟು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ 30 ವರ್ಷಗಳು ಲೋಕಲ್ ಸಂಘದ ಅಧ್ಯಕ್ಷನಾಗಿ ಇವತ್ತು ಅಧ್ಯಕ್ಷನಾಗಿದ್ದೇನೆ. ಲಕ್ಷಾಂತರ ಜನಕ್ಕೆ ಸಮಾಜವೇ ದೇವರು ಅಂತ ನಾವು ಕೆಲಸ ಮಾಡಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡಿಸಿ ನಾವು ಒಂದು ಇದನ್ನು ಅವಕಾಶವನ್ನು ಕಲ್ಪಿಸಿ ತಾಲೂಕ್ ಪಂಚಾಯತ್ ಸದಸ್ಯರು ದಿವಂಗತ ನಾಗೇಶ್ ಅವರು ಈ ಸನ್ನಿಧಿಯಲ್ಲಿ ನಾನು ನೆನೆಬೇಕಾದ ನನ್ನಲ್ಲಿ ಬರ್ತಾ ಇದೆ. ಅದೊಂದು ಈ ಸೆಕೆಂಡ್ ಅವ್ರನ್ನ ನೆನಪು ಮಾಡ್ಕೊಂಡಿದ್ದೀನಿ. ಅವರು ತುಂಬ ಈ ದೇವಸ್ಥಾನದ ಏಳಿಗೆಗೆ ಅವರು ಕೂಡ ಸಹಕಾರ ಕೊಟ್ಟಿದ್ರು. ಹಾಗೆ ಈ ನಮ್ಮ ಶಂಕರಣ್ಣವರು ಕೂಡ ಯಾವುದೇ ಸಂದರ್ಭದಲ್ಲೂ ಈ ದೇವಸ್ಥಾನಕ್ಕೆ ನಾವು ಹೋದಾಗ ಯಾವತ್ತೂ ಕೂಡ ಅವರು ಕೂಡ ಈ ನಾಗೇಶಣ್ಣ ಮತ್ತೆ ಶಂಕರಣ್ಣವರು ನಮಗೆ ತುಂಬಾ ಸಹಕಾರ ಕೊಟ್ಟು ಕಟ್ಟಡ ನಿರ್ಮಾಣ ಮಾಡಿತಾವೆ ಎಂದು ಕೂಡ ಅವರು ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಕುರಿತು ಮಾತನಾಡಿದ್ದಾರೆ ಶ್ರೀಯುತ KR ಪುಟ್ಟಸ್ವಾಮಿರವರು, ನಿವೃತ್ತ ಆಡಳಿತಾಧಿಕಾರಿಗಳು, ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ, KR-ಪೇಟೆ. ಎಲ್ಲರೂ ನೋಡಿದ್ರೆ ತುಂಬ ಖುಷಿ ಆಗ್ತದೆ. ಅದರಲ್ಲೂ ಹೆಣ್ಮಕ್ಳು ಮೊನ್ನೆ ತಾನೇ ಮುಗಿದಂತಹ ಸಂಕ್ರಾಂತಿ ಹಬ್ಬಕ್ಕೆ ಉಡುಗೊರೆಯಾಗಿ ಬಂದಂತಹ ಬಟ್ಟೆಗಳನ್ನೇ ಉಟ್ಟುಕೊಂಡು ನಗನಗ್ತಾ ಎಳ್ಳು ಬೆಲ್ಲವನ್ನು ಕೊಡೋದಕ್ಕೆ ಬಂದುವ ರೀತಿಯಲ್ಲಿ ಕಾಣಿಸ್ತಾ ಇದ್ದೀರಿ. ತುಂಬ ಸಂತೋಷ. ಅದರ ಜೊತೆಗೆ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂತಹ ಏನು ಹೊನ್ನಾವರದ ಎಲ್ಲ ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮುಂದೆ ಮಾತನಾಡಿದಂತಹ ನಮ್ಮ ಮಹಾಮಂಡಳಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಅಶ್ವತ್ಥನಾರಾಯಣ ಸಾಹೇಬರೇ, ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿಗೆ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ನುಡಿಗಳನ್ನು ನುಡಿದಂತಹ ತೊಗಟವೀರ ಸಂಘದ ಅಧ್ಯಕ್ಷರಾದಂತಹ ಸೋಮಶೇಖರ್ ಸರ್ ಅವರೇ, ಹಾಗೂ ಎಲ್ಲ ಒಟ್ಟಿಗೆ ಹೇಳ್ಬಿಟ್ಲ ಸರ್. ಅದರ ಜೊತೆಗೆ ಮೊದಲನೇದಾಗಿ ನಾನು ಚಾಮುಂಡೇಶ್ವರಿ ಕುಲದೇವತೆ ಚಾಮುಂಡೇಶ್ವರಿ ಡಿದಾವಟ್ಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಹಾಗೂ ವೇದಿಕೆಯಲ್ಲಿ
ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೂ ಸಹ ಮನಸಾರೆ ನಾನು ನಮಸ್ಕಾರಗಳನ್ನು ಹೇಳ್ತಾ, ಜೊತೆಗೆ ಊರಿನ ಎಲ್ಲ ದೇವತೆಗಳಿಗೆ, ಏನು ಗ್ರಾಮದೇವರು ಅಂತ ಏನು ಹೇಳ್ತೀವೋ ಎಲ್ಲ ದೇವತೆಗಳಿಗೂ ಸಹ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ನಮಗೆ ಅನ್ನವನ್ನು ಕೊಡ್ತಾನೆ, ಆಮೇಲೆ ಯೋಧರು ಭೂಮಿಯನ್ನು ಕಾಯ್ತಾರೆ. ಹಾಗೂ 2 ದಿವಸ ಊಟ ಇಲ್ಲದೆ ಇದ್ರೂ ಇರಬಹುದು, 2 ದಿವಸ ಯೋಧರು ಸ್ವಲ್ಪ ರೆಸ್ಟ್ ತಗೊಂಡ್ರು ಸಹ ಏನು ತೊಂದರೆ ಇಲ್ಲ. ಆದರೆ 2 ಗಂಟೆ ಅಥವಾ 2 ದಿವಸ ಬೇಡ, 2 ಗಂಟೆಯಲ್ಲಿ ನಾವು ಧರಿಸಿರ್ತಕ್ಕಂತಹ ಬಟ್ಟೆಗಳಿಲ್ಲದೆ ಓಡಾಡೋದನ್ನ ನೋಡಿದ್ರೆ, ನೆನಪು ಮಾಡಿಕೊಂಡ್ರೆ ಅರ್ಥವಾಗ್ತದೆ ನೇಕಾರರು ಎಂತಹ ಸಮಾಜದಲ್ಲಿ ಎಷ್ಟು ಮಟ್ಟಿನವರು, ಎಂತಹ ವ್ಯಕ್ತಿಗಳು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆದ್ದರಿಂದ ನೇಕಾರರು ಇಡೀ ಸಮಾಜವನ್ನ, ಮರ್ಯಾದೆಯನ್ನ, ಮಾನವನ್ನ ಕಾಪಾಡುವಂಥವರು. ಅದರಲ್ಲೂ ಸಹ ತೊಗಟವೀರ ಸಮಾಜದವರು ಸಹ ಅದರಲ್ಲಿ ಸೇರಿದ್ದಾರೆ ಎನ್ನುವ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾವು ಈಗ ಮೊದಲೆಲ್ಲ ಸಹ ಎಲ್ಲೋ ಕೆಲವು ಕಡೆ ಚೌಡೇಶ್ವರಿ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನಗಳ ನಿರ್ಮಾಣವನ್ನು ನಾವು ನೋಡಿದ್ದು. ಅದರಲ್ಲಿ ನಾವು ತೆಗೆದುಕೊಂಡ್ರೆ ಯಲಹಂಕದಲ್ಲಿ ತುಂಬ ಸೊಗಸಾದಂತಹ ದೇವಸ್ಥಾನವನ್ನು ಮಾಡಿದ್ದಾರೆ. ಸರಗೂರಿನಲ್ಲಿ ತೊಗಟವೀರ ಸಮಾಜದವರು ಮಾಡಿರ್ತಕ್ಕಂತಹ ಚೌಡೇಶ್ವರಿ ದೇವಸ್ಥಾನ ಇದೆ. ದಾವಣಗೆರೆಯಲ್ಲಿ ಚೌಡೇಶ್ವರಿ ದೇವಸ್ಥಾನ, ಸಮುದಾಯ ಭವನಗಳು ಹೀಗೀಗೆ ಅಲ್ಲಿಲ್ಲೇ ಮಾಡಿದ್ದಾರೆ. ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಮಿತ್ರರು ಹೇಳಿದ ರೀತಿಯಲ್ಲಿ ಮೊನ್ನೆ ತಗಡೂರಿನಲ್ಲಿ, ಸ್ವಲ್ಪ ದಿನಗಳ ಹಿಂದೆ ತಗಡೂರಿನಲ್ಲಿ ಒಂದು ದೇವಸ್ಥಾನ, ಅದಕ್ಕಿಂತ ಮುಂಚಿತವಾಗಿ ಶ್ರೀರಂಗಪಟ್ಟಣದಲ್ಲಿ ಚೌಡೇಶ್ವರಿ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನವನ್ನ ಮಾಡೋದಲ್ಲೇ ದೇವಸ್ಥಾನಗಳಿದೆ. ದೇವರ ದರ್ಶನವನ್ನ ಮಾಡಿದ್ರೆ ಕೇವಲ ಎಲ್ಲೋ ನಿಂತ್ಕೊಂಡು ದೇವರ ದರ್ಶನವನ್ನ ಮಾಡೋದು ಅಷ್ಟೇ ಅಲ್ಲ, ನಾವು ಹೆಚ್ಚು ಶ್ರಮಪಟ್ಟು ದೇವರ ದರ್ಶನವನ್ನ ಮಾಡಬೇಕು. ಆದ್ದರಿಂದ ಇದೇನು ದೂರ ಅಂತ ಏನು ಅನ್ಸೋದಿಲ್ಲ. ಮಿತ್ರರು ಎಲ್ಲ ಕಾರ್ಯಕ್ರಮಗಳನ್ನ ನೀವು ವಿಶೇಷ ದಿನಗಳಲ್ಲಿ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಮಾಡಿ, ಈಗ ಹೇಗೋ ಬೇರೆ ಬೇರೆ ಊರಿನ ಜನರೆಲ್ಲರನ್ನೂ ಸಹ ಕರೆದಿದ್ದೀರೋ ಹಾಗೆ ಎಲ್ಲರನ್ನು ಕರೆಯಬೇಕು. ಈಗ ತಾನೇ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಗೌಡ ಸರ್ ಅವರಿಗೆ ನಾನು ವೇದಿಕೆಯ ಪರವಾಗಿ ಹಾಗೂ ಈ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆದ್ದರಿಂದ ಬಂಧುಗಳೇ, ಹೆಚ್ಚು ಸಮಯ ಆಗಿದೆ. ಇನ್ನೂ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಕಾರ್ಯವೈಖರಿಯನ್ನು ನೋಡ್ತಾ ಇದ್ದರೆ ನನಗೆ ಹೆಚ್ಚು ಮಾತನಾಡಬೇಕು ಅನಿಸುತ್ತೆ. ಆದರೆ ಸಮಯದ ಅಭಾವದಿಂದ ಇನ್ನೂ ಹೆಚ್ಚು ಜನ ಮಾತಾಡಬೇಕಾಗ್ತದೆ. ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ನಮ್ಮ ಯುವ ಮಿತ್ರರಿಗೆ, ಈ ಕಾರ್ಯಕಾರಿ ಮಂಡಳಿಯವರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಊರಿನ ಹಿರಿಯರಿಗೆ ತಾವು ಗೌರವವನ್ನು ತೋರಿಸಬೇಕು, ಊರಿನ ಮಹಿಳೆಯರಿಗೆ ತಾವು ಗೌರವವನ್ನು ತೋರಿಸಬೇಕು. ಅವರ ಆದರ್ಶಗಳನ್ನು, ಅವರ ನೀವು ಏನಿದೆಯೋ ಅವರಿಂದ ನೀವು ವಿಚಾರಗಳನ್ನು ತಿಳ್ಕೊಂಡು ಅವರ ಮಾರ್ಗದರ್ಶನದಂತೆ ನೀವು ಹೆಚ್ಚಿನ ರೀತಿಯಲ್ಲಿ ಯಾರನ್ನೂ ಕಡೆಗಾಣಿಸಿದ ರೀತಿಯಲ್ಲಿ ಗೌರವದಿಂದ ಎಲ್ಲ ಕೇರ್ಪೇಟೆ ಇವರಿಗೆ ತುಂಬು ಹೃದಯದ ಜೋರಾದ ಚಪ್ಪಳೆ ಮೂಲಕ ಧನ್ಯವಾದಗಳನ್ನ ಅರ್ಪಿಸೋಣ. ಈಗ ನಮ್ಮೆಲ್ಲರನ್ನ ಕುರಿತು ಜನಪ್ರಿಯ ಮಾಜಿ ಶಾಸಕರಾದಂತಹ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಸುರೇಶ್ ಗೌಡರವರು ನಮ್ಮೆಲ್ಲರನ್ನ ಕುರಿತು ಒಂದೆರಡು ಹಿತವಚನವನ್ನ ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ವೇದಿಕೆಗೆ ಸುರೇಶ್ ಗೌಡರಿಗೆ ಆಹ್ವಾನ. ಭೈರವೈಕ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನ ನೆನೆಸ್ಕೊಳ್ತಾ, ವೇದಿಕೆಯಲ್ಲಿ ಆಸೀನರಾಗಿ ಈ ಒಂದು ತಾಯಿ ದೇವಸ್ಥಾನದ, ಚಾಮುಂಡೇಶ್ವರಿ ದೇವಸ್ಥಾನದ ಉದ್ಘಾಟನೆಗೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ನೀಡ್ತಾ ಇರತಕ್ಕಂಥ ಶ್ರೀ 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 ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಿ ನಾರಾಯಣರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸೋಮಶೇಖರ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸನ್ಮಿತ್ರರಾದಂಥ ಕೃಷ್ಣೇಗೌಡ್ರೆ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಆತ್ಮೀಯರಾದಂಥ ಶಂಕರ್ ಅವರೇ, ಈ ಭಾಗದಲ್ಲಿ ಅನೇಕ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಹಿತೈಷಿಗಳು ಇರುವಂಥ ಗೌಡಯ್ಯನವರೇ, ನಾಗರಾಜ್ ಶೆಟ್ರೆ, ರಮೇಶ್ ಅವರೇ, ರಾಜಶೇಖರ್ ಅವರೇ, ಪುಟ್ಟಸ್ವಾಮಿ ಅವರೇ, ವಾಸೂರ್ ಅವರೇ, ರಾಮಕೃಷ್ಣರವರೇ, ಚಂದ್ರಶೇಖರ್ ಅವರೇ, ಭಾಸ್ಕರ್ ಅವರೇ, ಗಂಗಪ್ಪನವರೇ, ಕರಿಯಣ್ಣವರೇ, ಚಂದ್ರಶೇಖರ್ ಅವರೇ, ಮಲ್ಲಿಕಾರ್ಜುನವರೇ, ಈ ಒಂದು ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಈ ದೇವಸ್ಥಾನದ ಭಕ್ತರೇ, ನಡೆದಿರ್ತಕ್ಕಂಥ ಎಲ್ಲ ಆಸ್ತಿಕ ಮಹಾಶಯರು,
ತಡವಾಗಿ ಬಂದಿದ್ದಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯರಲ್ಲಿ ಕ್ಷಮೆಯನ್ನು ಕೋರ್ತಾ, ಈ ಭಾಗದಲ್ಲಿ ಬಹುತೇಕ ಎಲ್ಲ ದೇವಸ್ಥಾನಗಳನ್ನ ಪುನರ್ಜೀವನವನ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಗೌಡಯ್ಯನರಿಗಂತೂ ದೇವಸ್ಥಾನ ಕಟ್ಟಿಸ್ಬೇಕು ಅಂದರೆ ಎಲ್ಲಿಲ್ಲದ ಪ್ರೀತಿ. ಆ ಶ್ರಮವನ್ನ ತಗೊಂಡವ್ರಿಗೆ ಗೊತ್ತಿರ್ತಕ್ಕಂಥದ್ದು. ನಾವೆಲ್ಲ ಬರ್ಬೋದು, ಭಾಷಣ ಬಿಗಿಬೋದು, ದೇವಸ್ಥಾನ ಬಂದಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚಿಗೆ ಆಶೀರ್ವಾದ ಮಾಡುವಂಥ ದೇವಿನ ಕೇಳ್ಕೊಂಡು ಹೋಗ್ಬೋದು. ಆದರೆ ಹಾಳಾಗೋಗಿರ್ತಕ್ಕಂಥ ದೇವಸ್ಥಾನಗಳನ್ನ ಕಟ್ಟಿ ಅದಕ್ಕೆ ಪುನಃ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಸಮಯವನ್ನು ವ್ಯರ್ಥ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗ್ತಕ್ಕಂಥವ್ರು ಬಹಳ ಕಡಿಮೆ. ಅದರಲ್ಲಿ ವಿಶೇಷವಾಗಿ ನಾನು ಅವಾಗವಾಗ ನಮ್ಮ ಗೌಡಯ್ಯನನ್ನ ನೆನೆಸ್ಕೊಳ್ತಾ ಇರ್ತೀನಿ. ಯಾವಾಗಲೂ ಈ ಭಾಗದಲ್ಲಿ ಬಹಳ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಅವರು, ನಾನು ಹೇಳ್ತಾ ಇದ್ದೆ ಈಗ ಆಗುತ್ತಾ ನಿಮ್ಮ ಕೈಲಿ ಅಂತ, ದೇವರವನ್ನೇ ಬಿಡಿ ಸರ್ ಅಂತ ಇದ್ರು. ಯಾರೋ ಕೊಟ್ಟವ್ರು ಕೊಡ್ತಾರೆ ಸರ್, ನಾವು ನಿಂತ್ಕೊಂಡು ಮಾಡ್ತೀವಿ ಅಂತಕ್ಕಂಥದ್ದು. ಹಲವಾರು ದೇವಸ್ಥಾನಗಳನ್ನ ಬಹುತೇಕ ನಾನು ರಾಜಕೀಯಕ್ಕೆ ಬಂದ ಮೇಲೆ ಈ ಭಾಗದಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿರ್ತಕ್ಕಂಥದ್ದನ್ನ ಆ ದೇವರ ಆಶೀರ್ವಾದ ಇಂಥವ್ರ ಮೇಲೆ ಇರಲಿ. ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಈ ದೇವಿಗೆ ಸಹಕಾರವನ್ನು ಕೊಟ್ಟು ಈ ದೇವಸ್ಥಾನ ಸುಂದರವಾದ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ತಮಗೆಲ್ಲರಿಗೂ ನಾನು ಈ ಕ್ಷೇತ್ರದ ಪರವಾಗಿ ಹಾಗೂ ಈ ದೇವಿಯ ಭಕ್ತರ ಪರವಾಗಿ ನಿಮಗೆಲ್ಲ ಕೃತಜ್ಞತೆಯನ್ನ ಮತ್ತೊಮ್ಮೆ ತಿಳಿಸ್ತಾ, ತಮಗೆಲ್ಲ ಒಳ್ಳೆಯದಾಗಲಿ. ಆ ದೇವರ ಕೃಪೆಯಿಂದ ಈ ಕ್ಷೇತ್ರ, ಈ ನಾಡು ಒಳ್ಳೆ ಮಳೆ ಬೆಳೆಗಳಾಗಿ. ಅಧ್ಯಕ್ಷರೇ, ಪರಮ ಪೂಜ್ಯ ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಆಸಂಗವಾಗಿರ್ತಕ್ಕಂಥ ಜನಾಂಗದ ಎಲ್ಲ ಮುಖಂಡರೇ, ಭಕ್ತ ಮಹಾಶಯರೇ, ಹಾಗೂ ನನ್ನೂರಿನ ಬಹುಶಃ ದೇವಸ್ಥಾನಗಳ ಶಿಲ್ಪಿಗಳು ಅಂತಂದ್ರು ಅದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತದೆ. ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಈಗ 10 ವರ್ಷದ ಹಿಂದೆ ಹೊನ್ನಾವರನ ನೋಡಿದ್ರೆ ಯಾವುದೇ ದೇವಸ್ಥಾನಗಳು ಕೂಡ ಉತ್ತಮವಾದ ಸ್ಥಿತಿಯಲ್ಲಿ ಇರಲಿಲ್ಲ. ಮಾರುತಿ ದೇವಸ್ಥಾನವನ್ನು ಕಟ್ತಕ್ಕಂಥ ಮೊದಲನೇ ಹಂತವನ್ನು ಅವರು ಶುರು ಮಾಡಿದಾಗ ಎಲ್ಲರೂ ಬಹುಶಃ ದೇವಸ್ಥಾನ ಮಾಡ್ತಾರೋ ಇಲ್ವೋ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಈ 10 ವರ್ಷಗಳಲ್ಲಿ ಸುಮಾರು 6ರಿಂದ 7-8 ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಪುನರ್ಜೀವನ ಮಾಡಿರ್ತಕ್ಕಂಥ ಗೌಡೇಗೌಡರು, ಬಹುಶಃ ಅವ್ರಿಗೆ ದೇವರು ಎಲ್ಲ ರೀತಿಯಾದಂಥ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತೇಳಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಆಸ್ತಿ, ಹಣ, ಅಂತಸ್ತನ್ನು ಸಂಪಾದನೆ ಮಾಡಿದರೆ ಖಂಡಿತ ಅದು ಜನಕ್ಕೆ ಕಾಣಿಸೋದಿಲ್ಲ. ಅವನು ಸತ್ತ ನಂತರನೂ ಕೂಡ ಉಳಿಬೇಕು ಅಂದರೆ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಗೌಡೇಗೌಡರು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳು ಕೂಡ ಉಳಿದಂಥ ಇನ್ನೊಂದು 2 ದೇವಸ್ಥಾನಗಳಿದ್ದಾವೆ. ಅವರು ಸಾಮಾನ್ಯವಾಗಿ ನನ್ನ ಜೊತೆ ಯಾವಾಗಲೂ ಚರ್ಚೆ ಮಾಡುವಾಗ ಹೇಳ್ತಿರ್ತಾರೆ. ಇನ್ನೊಂದು ಬೋರೆದೇವ್ರ ದೇವಸ್ಥಾನ ಅಂತ ಒಂದಿದೆ. ಅದಾದರೆ ಬಹುಶಃ ಹೊನ್ನಾವರದ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಅಂತ ಅನ್ಕೊಂತೀನಿ. ಆತ್ಮೀಯ ಜನಾಂಗದ ಎಲ್ಲ ನನ್ನ ಸ್ನೇಹಿತರೆ, ನನಗೆ ತಿಳಿದಾಗೆ ಭಾಳಷ್ಟು ಜನ ಮಾತಾಡ್ತಾ ಹೇಳಿದ್ರು ಈ ಜನಾಂಗ ನೇಕಾರ ಜನಾಂಗಕ್ಕೆ ಸೇರಿದ್ದು ಅಂತೇಳಿ. ಬಹುಶಃ ನಾನು ಇವತ್ತು ತಿಳ್ಕೊಂಡಿದ್ದೆ. ನಾವು ಆಡು ಭಾಷೆಯಲ್ಲಿ ಏನೋ ತೊಗಟು ವೀರಿ ಶೆಟ್ಟರು ಅಂತೇಳಿ ನಮ್ಮೂರಿನಲ್ಲಿ ಅವರನ್ನು ಕರಿತಿದ್ದೋ. ಬಹುಶಃ ಇವರು ನೇಕಾರ ಜನಾಂಗಕ್ಕೆ ಸೇರಿದವರು ಅಂತ ಕೇಳಿದಾಗ ಖುಷಿಯಾಗಿ ಎಲ್ಲರೂ ಆ ಜನಾಂಗದ ಬಗ್ಗೆ ಶಕ್ತಿ ಏನಿದೆ ಈ ರಾಜ್ಯದಲ್ಲಿ ಅಂತಕ್ಕಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೆ ತಿಳಿದಂಥ 2 ಮಾತುಗಳನ್ನು ನಾನು ಈ ಮುಖೇನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಜನಾಂಗದಲ್ಲಿ ಒಂದು 40 ಮನೆ ಹೊನ್ನಾವರ ಮತ್ತು ಹೊನ್ನೇನಹಳ್ಳಿ ಅಂತೇಳಿ, ಬಹುಶಃ ನಾಗಮಂಗಲ ತಾಲೂಕಲ್ಲಿ ಈ 2 ಊರು, ಬೆಳ್ಳೂರಲ್ಲಿ ಒಂದು 2-3 ಮನೆ ಇದ್ದಾವೆ ಅಂತ ನಾನು ತಿಳಿದಿದ್ದೀನಿ. ಇವರ ಭಾವನೆಗಳನ್ನು ನಾನು ಎಷ್ಟು ಆತ್ಮೀಯವಾಗಿ ತಿಳ್ಕೊಂಡಿದ್ದೀನಿ ಅಂದರೆ, ಅವರು ಎಲ್ಲರನ್ನೂ ಪ್ರೀತಿ ವಿಶ್ವಾಸವಾಗಿ, ಅವ್ರು 40 ಮನೆ ಇರ್ಬೋದು, ನಮ್ಮೂರಲ್ಲಿ ಒಂದು 600-700 ಮನೆ ಇದ್ದರೂ ಕೂಡ ಎಲ್ಲರೊಟ್ಟಿಗೂ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಅವರು ಆರ್ಥಿಕವಾಗಿ ಬಹುಶಃ ಹೊನ್ನಾವರದಲ್ಲಿ ಎಲ್ಲ ಜನಾಂಗಕ್ಕಿಂತ ಉತ್ತಮವಾದಂಥ ಆರ್ಥಿಕ ಸ್ಥಿತಿಯಲ್ಲಿದ್ದಾರೆ. ಅವರು ದೇವಸ್ಥಾನ ಕಟ್ಟಲಿಕ್ಕೆ ನಮ್ಮೂರಿನಲ್ಲಿ ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೋ ನನಗದ್ರ ಬಗ್ಗೆ ಗೊತ್ತಿಲ್ಲ. ಆದರೂ ಇದೊಂದು ದೇವಸ್ಥಾನನ ಅಚ್ಚುಕಟ್ಟಾಗಿ ಕಟ್ಟಲಿಕ್ಕೆ ಅವರೇ ವೈಯಕ್ತಿಕವಾಗಿ ಶ್ರಮ ಪಟ್ಟಿದ್ದಾರೆ. ಜೊತೆಗೆ ಈ ಜನಾಂಗದ ಇನ್ನೊಂದು ಇತಿಹಾಸ ಅಂದರೆ, ನಮ್ಮೂರಿನಲ್ಲಿ ಬಹುಶಃ 75 ವರ್ಷಗಳ ಕಾಲ ಒಂದೇ ನಾಟಕವನ್ನು 75 ವರ್ಷಗಳ ಕಾಲ ಸುಮಾರು 90 ಪ್ರಯೋಗಗಳನ್ನು ನಾನು ಬಹುಶಃ ಮಾಡಿರಬೇಕು. ಈ ಒಂದು ನಾಟಕವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಆ ಜನಾಂಗದ ಒಂದು ಪಾತ್ರ ಬಹಳ ಪ್ರಮುಖವಾದದ್ದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ಬ ಪಾತ್ರಧಾರಿಗಳಿದ್ದಾರೆ.
ಆ ಯಾವ ನನ್ನ ಶಿರಸ್ತ್ರಾಟಾಂಗ ನಮಸ್ಕಾರಗಳನ್ನು ನಮಿಸುತ್ತಾ ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ದೇವಸ್ಥಾನಕ್ಕೆ ವಿಗ್ರಹವನ್ನು ದಾನವಾಗಿ ನೀಡಿರ್ತಕ್ಕಂತಹ ಶ್ರೀಮತಿ ಪಾರ್ವತಿ ಮಹೇಶ್ ತುರುವೇಕೆರೆ ರವರು ಬೇಗ ಈ ಒಂದು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇವರಲ್ಲಿ ಅಶೋಕ್ ಅವರ ಮಗನಾದಂತಹ ಅಶೋಕ್ ರವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ, ಮಂಜುನಾಥ್ ಮೈಸೂರು ರವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಭಾರತಿ ಮಂಜುನಾಥ್ ಮೈಸೂರು. ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಜಾಗವನ್ನು ದಾನವಾಗಿ ನೀಡಿರ್ತಕ್ಕಂತಹ ಶ್ರೀಯುತ ಸಿದ್ದಪ್ಪ ಮತ್ತು ಕುಟುಂಬದ ಚಾಮುಂಡೇಶ್ವರಿ ವಿಗ್ರಹವನ್ನು ದಾನವಾಗಿ ಕೊಟ್ಟಿರ್ತಕ್ಕಂತಹ ಪಾರ್ವತಿ ಮಹೇಶ್ ರವರಿಗೆ ಮಾಜಿ ಶ್ರೀ ವನಜಾಕ್ಷಿ ರಂಗನಾಥ್ ಅವರು ಶ್ರಮ ಇದ್ದು ಸಾರ್ಥಕ. ಕುಲದೇವತೆ ಶ್ರೀ ಚಾಮುಂಡೇಶ್ವರಿ ನಿಮಗೆ ಇನ್ನಷ್ಟು ಶಕ್ತಿ ನೀಡಲಿ. ಪ್ರತಿ ವರ್ಷ ರಥೋತ್ಸವ ಅನ್ನ ಸಂತರ್ಪಣೆ ನಡೆಯುವ ಈ ಕ್ಷೇತ್ರ ಇದಾಗಲಿ. ಇನ್ನು ಮೇಲಾದರೂ ಬರಗಾಲ ನೀಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಪಕ್ಕದ ಕೆರೆ ತುಂಬಿ ತುಳುಕಲಿ, ಸಮೃದ್ಧವಾಗಲಿ, ರೈತರ ಬಾಳು ಹಸನಾಗಲಿ ಎಂದು ಹಾರೈಸುತ್ತಾ ಈಗ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಶ್ರೀಯುತ ಸಿ ಅಶ್ವಥ್ ನಾರಾಯಣರವರು, ಅಧ್ಯಕ್ಷರು, ಅಖಿಲ ಭಾರತ ತೊಗಟವೀರ ಮಹಾಮಂಡಳಿ. ಮುಂದೆ ಕೂಡ ಅವರ ಹೆಸರು ತುಂಬ ಕೇಳಿ ಬರ್ತಾ ಇದೆ. ಆ ತಾಯಿ ಅವರಿಗೆ ಒಳ್ಳೆಯದನ್ನು ಮಾಡಲಿ, ಮಾಜಿ ಅನ್ನೋದಕ್ಕಿಂತ ಹಾಲಿ ಶಾಸಕರಾಗಿ ನೋಡೋ ಭಾಗ್ಯ ನಮಗೆ ಸಿಗಲಿ ಅಂತ ಆ ತಾಯಿಯ ಪಾದವಂದನೆಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ, ಈಗಾಗಲೇ ನಮಗೆ ಉದ್ಘಾಟನೆ ಭಾಷಣ ಮಾಡಿರ್ತಕ್ಕಂಥ ನಮ್ಮ ತೊಗಟವೀರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಅವರೇ, ಹಾಗೂ ನಮ್ಮ ಮಹಾಮಂಡಳಿಯ ತೊಗಟವೀರ ಮಹಾಮಂಡಳಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ AS ರಾಜುರವರೇ, ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿರ್ತಕ್ಕಂಥ ಹಾಗೂ ನಡೆದು ಬಂದ ದಾರಿಯನ್ನು ವಿವರಿಸಿರ್ತಕ್ಕಂಥ ನಮ್ಮ ಮತ್ತೊಬ್ಬ ಉಪಾಧ್ಯಕ್ಷರಾದಂಥ ನಾರಾಯಣ ಸ್ವಾಮಿಯವರೇ, ನಮ್ಮ ಕಾರ್ಯದರ್ಶಿಗಳಾದಂಥ ರಾಜಣ್ಣವರೇ, ಹಾಗೂ ಸಂಘದ ಕಾರ್ಯದರ್ಶಿಗಳಾದಂಥ ಸಿದ್ದರಾಮಯ್ಯನವರೇ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಗಣವ್ಯಕ್ತಿದ ಗಣ್ಯರೇ, ಯಾಕಂದರೆ ಈಗಾಗಲೇ ಬಹಳ ಸಮಯ ಆಗಿದೆ, ತಾವೆಲ್ಲರೂ ಕೂಡ ಕಾತರಿಸ್ತಾ ಇದ್ದೀರಿ.
ಅದರಿಂದ ಎಲ್ಲ ಹೆಸರಿಡೋದಕ್ಕೆ ಬಹಳ ಸಮಯ ಬೇಕಾಗಿರೋದ್ರಿಂದ ವಿಶೇಷವಾಗಿ ಈ ಭಾಗದಲ್ಲಿ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ, ಈ ಊರಿನ ದೇವಸ್ಥಾನಗಳು ಕೂಡ ಜೀರ್ಣೋದ್ಧಾರ ಮಾಡಿ, ಈ ದೇವಸ್ಥಾನ ಮಾಡಲಿಕ್ಕೆ ಬಹಳ ಶ್ರಮ ತಗೊಂಡೆ, ಆದರೂ ಆಗಲಿಲ್ಲ. ಸಮಾಜದವರು ನಿರ್ಮಾಣ ಮಾಡಿದ್ರು ಅಂತ ಗದ್ಗದವಾದಂಥ ಒಂದು ಕಂಠದಲ್ಲಿ ಉಚ್ಚಾರಣೆ ಮಾಡಿರ್ತಕ್ಕಂಥ ಹಾಗೂ ಸಮಾಜ ಸೇವಕರು ದಾನಿಗಳು ಆಗಿರ್ತಕ್ಕಂಥ ಶ್ರೀಯುತ ಗೌಡೇಗೌಡ್ರೆ ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಶಂಕರ್ ಅವರೇ ಹಾಗೂ ಇಲ್ಲಿ ನಿಂತಿರ್ತಕ್ಕಂಥ ಆ ತಾಯಿಯ ಭಕ್ತವೃಂದದವರೇ, ತಾಯಿಯಂದರೆ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ ಹಾಗೂ ಬಂಧುಗಳೇ, ಅತ್ಯಂತ ಕಡಿಮೆ ಅಂತರದಲ್ಲಿ ಒಂದು ಪರಾಜಯವನ್ನು ಹೊಂದಿರುವಂತಹ ವ್ಯಕ್ತಿ ಮುಂದೆ ಅವರಿಗೂ ಕೂಡ ಅಧಿಕಾರ, ಐಶ್ವರ್ಯ, ಆರೋಗ್ಯ ಎಲ್ಲ ದಯಪಾಲಿಸಿ ನಮ್ಮ ಸಮಾಜ ಸಂಘಟನೆಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವ ನಾಯಕರು ಶ್ರೀಯುತ ಅಶ್ವಥ್ ನಾರಾಯಣ ಅವರು. ಹೀಗೆ ಮುಂದೆ ಇದೊಂದು ಕಾರ್ಯಕ್ರಮ ಈಗ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡುತ್ತಿರುವ, ನಿರಂತರ ಓಡಾಟ, ಭಕ್ತ ಬಾಂಧವರ ಜೊತೆ ಒಡನಾಟ ಹೊಂದಿರುವ, ದಾನಿಗಳ ನೆರವಿನಿಂದ ಆಶ್ರಮವನ್ನು ಅಭಿವೃದ್ಧಿಪಡಿಸಿರುವ, ಹಗಲಿರುಳೆನ್ನದೆ ದೇಶ ವಿದೇಶಗಳಲ್ಲಿ ಸಂಚರಿಸಿ ನೂತನ ಶಾಲೆಯ ಪ್ರಾರಂಭೋತ್ಸವಕ್ಕೆ ಮುನ್ನುಡಿ ಬರೆದಿರುತ್ತಿರುವ ಶ್ರೀಯುತ ದೈವಾಂಶ ಸಂಭೂತರೂ ಆಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಸ್ವಾಮೀಜಿಗಳು ಆದಂತಹ ಶ್ರೀ ಶ್ರೀ ದಿವ್ಯ ಜ್ಞಾನಾನಂದ ಗಿರಿ ಸ್ವಾಮೀಜಿಯವರು. ಇವರೆಲ್ಲರ ಜೊತೆ ನಾವು ಕೈ ಜೋಡಿಸಬೇಕಾಗಿದೆ. ಗುರುಗಳ ಕನಸುಗಳಿಗೆ ಮೂರ್ತ ರೂಪ ಒದಗಿಸಲು ನಾವು ನಿರಂತರವಾಗಿ ಶ್ರಮಿಸೋಣ. ಈಗ ಅಂತಿಮ ಹಂತ ಸ್ವಾಮೀಜಿಯವರಿಂದ ಆಶೀರ್ವಚನ. ज्योतिर्गमय मृत्युर्मा अमृतङ्गमय ॐ शान्ति शान्ति शान्तिः. ನಮ್ಮೆಲ್ಲರ ಕುಲದೇವತೆಯಾದಂತಹ ಚೌಡೇಶ್ವರಿ ಚಾಮುಂಡೇಶ್ವರಿಯ ಪಾದಗಳಿಗೆ ಶಿರಬಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಕುಲಗುರುಗಳಾದಂತಹ ಶ್ರೀ ಪುಷ್ಪಾಂಡಜ ಮಹರ್ಷಿಗಳಿಗೆ ಅವರ ಮಾರ್ಗದರ್ಶನಕ್ಕೆ ವಂದಿಸಿ, ವೇದಿಕೆಯ ಮೇಲಿರ್ತಕ್ಕಂತಹ ನಮ್ಮ ಸಮಾಜದ ಮುಖಂಡರು, ಅಧ್ಯಕ್ಷರು ಆಗಿರ್ತಕ್ಕಂತಹ ಅಶ್ವಥ್ ನಾರಾಯಣರವರು ಹಾಗೂ ಸೋಮಶೇಖರ್ ಅವರೇ, ಮಹಾಮಂಡಲಿಯ ಉಪಾಧ್ಯಕ್ಷರುಗಳೇ, ಮಾಜಿ ಶಾಸಕರು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳೇ, ದೇವಾಲಯದ ನಿರ್ಮಾಣಕ್ಕೆ ಅತ್ಯಂತ ಸಹಕಾರವನ್ನು ನೀಡಿರ್ತಕ್ಕಂತಹ ದಾನಿಗಳು, ಶ್ರಮಿಗಳು, ತುಂಬ ಕಷ್ಟಪಟ್ಟಿರ್ತಕ್ಕಂತಹ ಯುವ ಜನರೇ, ತೊಗಟುವೀರ ಕ್ಷತ್ರಿಯ ಕುಲಬಂಧುವರೇ, ಬಹಳ ಸಂಖ್ಯೆಯಲ್ಲಿ ತುಂಬ ಹೊತ್ತು ಕುಳಿತುಕೊಂಡಿರ್ತಕ್ಕಂತಹ ತಾಯಂದಿರು, ಸಜ್ಜನರು ಹಾಗೂ ಪ್ರೀತಿಯ ಮಕ್ಕಳು, ಸುಮಾರು 2 ಗಂಟೆಗಳಿಂದ 2:15 ಆಗಿರಬಹುದು, ಬಹಳ ಹೊತ್ತಿಂದ ಕುಳಿತುಕೊಂಡಿದ್ದೀವಿ. ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ನಾವೊಂದು ಸೂಚನೆ ಕೊಡ್ತೀವಿ, ಗುರುಗಳ ಆಶೀರ್ವಚನ ಆಗೋವರೆಗೂ ಊಟ ಶುರು ಮಾಡಬೇಡಿ ಅಂತ ಹೇಳಿ. ಪಾಪ ಅಲ್ಲೂ ಕುಳಿತುಕೊಂಡಿದ್ದಾರೆ. ಈ ಜನರೇಟರ್ ಕೇಳಿಸ್ತಾ ಇದೆಯಲ್ಲ, ಯಾಕೆ ಓಡ್ತಾ ಇದೆ ಹೇಳಿ? ಅದರಲ್ಲಿ ಪೆಟ್ರೋಲ್ ಇದೆ, ಅಲ್ಲಿವರೆಗೂ ಓಡ್ತಾ ಇರುತ್ತೆ. ಆ ಪೆಟ್ರೋಲ್ ಆಗೋದ್ರೆ ಈ ಮೈಕು ನಿಂತೋಗುತ್ತೆ, ಜನರೇಟರ್ ನಿಂತೋಗುತ್ತೆ. ಹಾಗೆ ನಮ್ಮಲ್ಲೂ ಒಂದು ಪೆಟ್ರೋಲ್ ಇರುತ್ತೆ. ಬೆಳಗ್ಗೆ ತಿಂಡಿ ತಿಂದಿರ್ತೀವಿ, ದೇವಸ್ಥಾನಕ್ಕೆ ಅಂತ ಬಂದಿರ್ತೀವಿ, ಇಷ್ಟು ಜನರ ಮಾತನ್ನ ಕೇಳ್ತೀವಿ. ಇನ್ನೂ ಸ್ವಲ್ಪ ಪೆಟ್ರೋಲಲ್ಲಿ ಗುರುಗಳ ಆಶೀರ್ವಚನ ಕೂಡ ಕೇಳ್ತೀವಿ. ಊಟಕ್ಕೆ ಹೋಗ್ಬೇಕು, ಹಸುವಾಗ್ತಾ ಇರುತ್ತೆ, ಆದರೂ ಕೂಡ ಎಷ್ಟೋ ಜನ ಹೊರಟ್ಬಿಟ್ಟಿರ್ತಾರೆ, ಅಲ್ಲಿ ಕುಳಿತುಕೊಂಡು ಕೇಳ್ತಾ ಇರ್ತಾರೆ. ಇನ್ನೂ ನೀವು ಯಾಕೆ ಕುಳಿತಿದ್ದೀರ ಗೊತ್ತಾ? ಇನ್ನೊಂದು ಹಸಿವಿದೆ. ಆ ಹಸಿವನ್ನ ಜ್ಞಾನದ ಹಸಿವು ಅಂತ ಹೇಳ್ತೀವಿ. ಅದು ಹೊಟ್ಟೆ ಹಸಿವಿಗಿಂತ ದೊಡ್ಡದು. ಇಷ್ಟೆಲ್ಲ ನಮ್ಮ ದೊಡ್ಡವರು ಮಾತನಾಡಿದ್ರಲ್ಲ, ದೇವಸ್ಥಾನ, ಸಮಾಜ, ಒಗ್ಗಟ್ಟು, ಸಂಘಟನೆ, ಇವೆಲ್ಲ ನಾವು ದೇವಸ್ಥಾನ ಕಟ್ಟೋದು, ದೇವರನ್ನ ಕೂರಿಸಿದ್ವಿ, ಕಲ್ಲನ್ನ ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ಕಾರಣ ನಾವೆಲ್ಲ ಮಗ್ಗವನ್ನ ನೇಯ್ದು, ಕೃಷಿಯನ್ನ ಮಾಡಿ, ಬಟ್ಟೆಯನ್ನ ನೇಯ್ದು ನಮ್ಮ ಜೀವನವನ್ನ ರೂಪಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ದುಡಿತ ಹೊಟ್ಟೆಪಾಡಿಗೋಸ್ಕರ ಮಾತ್ರವೇ. ಆದರೆ ಈ ಸಮಾರಂಭ, ದೇವಸ್ಥಾನವನ್ನ ಕಟ್ಟಿ ನಾವು ಹೇಳ್ತೇವೆ, ಹೊಟ್ಟೆಪಾಡು ಮಾತ್ರ ಜೀವನ ಆಗಬಾರ್ದು,
ಹೊಟ್ಟೆಪಾಡಿಗಿಂತ ಇನ್ನೊಂದು ಹೆಜ್ಜೆ ಮುಂದಿರಬೇಕು ಅಂತ ಹೇಳಿ. ಬದುಕು ಹೇಗೆ ಬಾಳಬೇಕು ಅಂತ ಹೇಳಿದ್ರೆ ಅಡಿಗೆ ಮಾಡ್ತೀವಿ ಅಲ್ವಮ್ಮ, ಒಂದು ಅರ್ಧ ಕೆಜಿ ಬೇಳೆ ಹಾಕ್ತೀವಿ, ತರಕಾರಿ ಅರ್ಧ ಕೆಜಿ, ನೀರು 1 ಕೆಜಿ, ಸಾಸಿವೆ ಇದೆಲ್ಲ ಹಾಕ್ತೀವಿ. ಇವೆಲ್ಲ ಅರ್ಧ ಕೆಜಿ 1 ಕೆಜಿ ಇದ್ರೂ ಕೂಡ ಉಪ್ಪು ಎಷ್ಟು ಹೇಳಿ? ಚಿಟಿಕೆ ಅಷ್ಟು. ಉಪ್ಪು ಹಾಕಿದ್ರೆ ಸಾರು ಬೇರೆ ಆಗ್ಬಿಡುತ್ತೆ, ಉಪ್ಪು ಹಾಕದೇ ಇದ್ರೆ ಯಾರೋ ಈ ಸಾರಲ್ಲಿ ಇಲ್ಲ ಅನ್ನೋದನ್ನ ಅದು ಸೂಚಿಸುತ್ತೆ. ಬದುಕು ಹೀಗಿರ್ಬೇಕು. ಚಿಟಿಕೆಯಷ್ಟೇ ಕೆಲಸ ಮಾಡಿದ್ರು ಕೂಡ, ಸ್ವಲ್ಪನೇ ಬದುಕಿದ್ರು ಕೂಡ ನೀವಿದ್ರಿ, ನೀವಿದ್ದು ತೋರಿಸಿದ್ರಿ. ಅದನ್ನೇ ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ರು, ತೊಗಟ ವೀರ ಕ್ಷತ್ರಿಯ, ಇದೊಂದು ನೇಕಾರ ಸಮಾಜ. ಚೌಡೇಶ್ವರಿಯನ್ನ, ಚಾಮುಂಡೇಶ್ವರಿಯನ್ನ ತುಂಬಾ ಮನಸ್ಸಿನಲ್ಲಿ ನೆನೆಸ್ಕೊಳ್ತೇವೆ, ನಂಬ್ತೇವೆ. ಯಾವುದೇ ಕೆಲಸ ಮಾಡಿದ್ರು ಅಮ್ಮ ತಾಯಿ ಅಂತ ಹೇಳ್ತೇವೆ. ದೇವಸ್ಥಾನವನ್ನ ಕಟ್ತೇವೆ, ದೇವರ ಹತ್ರ ಬಂದು ನೆಮ್ಮದಿಯ ಬಾಳು. ಇಷ್ಟಕ್ಕೆ ನಿಲ್ಬೇಕು. ಆಶೀರ್ವಚನದಲ್ಲಿ ನಾನು ಹೇಳೋದು, ಬಹಳಷ್ಟು ಮಕ್ಕಳು ಕುಳಿತಿದ್ದೇವೆ, ಬಹಳಷ್ಟು ಯುವಕರು, ಬಹಳ ಆವಾಗಿದ್ದ ಈ ಹೊನ್ನಾವರದ ಬಗ್ಗೆ ನಾನು ಹೇಳೋದಂದ್ರೆ ಹೀಗೆ ಹೇಳ್ತೇನೆ. ಗುರುಪೀಠ ಆದಾಗ 2007ನೇ ಇಸ್ವಿ ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ. ನಾನು ಗುರುಪೀಠಕ್ಕೆ ಬಂದಾಗ ಮೊದಲನೇ ಸಾರಿ ಗುರುವಂದನ ಕಾರ್ಯಕ್ರಮ ನನ್ನನ್ನು ಪರಿಚಯ ಮಾಡಿದ್ದು KR ಪೇಟೆಯ ಕುಲಸ್ಥರು. ಆ ಕುಲಸ್ಥರು ನಾನು ಊರಿಗೆಲ್ಲ ಬಂದಾಗೂ ಕೂಡ ಸ್ವಾಮೀಜಿ ಇಷ್ಟೇ ಅಲ್ಲ, ತಗಡೂರೊಂದಿದೆ, ಹೊನ್ನಾವರ ಇದೆ ಅಂತ ಕರ್ಕೊಂಡೋಗಿ ಆ ಜನಗಳನ್ನ ಪರಿಚಯ ಮಾಡ್ತಿದ್ರು. ನನಗೆ ಈಗಲೂ ನೆನಪಿದೆ, ಊರಿನಲ್ಲಿ ಒಂದು ಚಿಕ್ಕ ಸಭೆ ಮಾಡಿದಾಗ ಅವ್ರ ಮನೆಯಿಂದ ಒಂದೊಂದು ತೆಂಗಿನಕಾಯಿ ತಂದ್ಕೊಟ್ರು, ಇದು ಮಠಕ್ಕೆ ತೆಗೆದುಕೊಂಡೋಗಿ ಮುಂದೊಂದು ದಿನ ಏನಾದರೂ ದೊಡ್ಡ ಕೆಲಸ ನಾವೆಲ್ಲ ಇರ್ತೀವಿ ಅಂತ ಹೊನ್ನಾವರ ಇವತ್ತು ದೇವಸ್ಥಾನ ಕಟ್ಟಿದೆ. ದೇವಸ್ಥಾನ ಒಂದು ದೊಡ್ಡ ಸಂಕಲ್ಪ. ನಾವೆಲ್ಲರೂ ಒಂದು 10 ನಿಮಿಷ ಕುಳಿತುಕೊಂಡು ದೇವಸ್ಥಾನದಲ್ಲಿ ಕೇಳ್ತಿದ್ರೆ ಬದುಕಿನಲ್ಲಿ ಒಂದು ಕನಸನ್ನ ಕಾಣಬೇಕು. ಕನಸನ್ನ ಕಂಡಾಗ ಮಾತ್ರ ಸಮಾಜ ಮೇಲೆ ಬರುತ್ತೆ. ಎಲ್ಲರನ್ನ ಓದಿಸ್ಬೇಕು ಅಂತ ಅಧ್ಯಕ್ಷರು ಹೇಳಿದ್ರು. ಇನ್ನೂ ಒಂದು ಹೆಜ್ಜೆ, ಬದುಕು ಹಾಗೆ ಹೀಗೆ ಬದುಕ್ತೇನೆ ಅಂತಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಬಹಳಷ್ಟು ಜನ ಕೂತ್ಕೊಂಡಿದ್ದಾರೆ. ನಾವು ಕೂಡ ಸಮಾಜದ ಬಗ್ಗೆ ಕನಸನ್ನ ಕಾಣಬೇಕು. ಕನಸೇ ಒಬ್ಬ ಮನುಷ್ಯನನ್ನ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಈಗ ಎಷ್ಟು ಚೆನ್ನಾಗಿ ಕೇಳ್ತಿದ್ದೀರಾ ನೋಡಿ. ಈ ಕೇಳುವಂತಹ ಸ್ವಭಾವ ನಮ್ಮಲ್ಲಿರ್ಬೇಕು. ಹೇಗೆ ಕೇಳಬೇಕು ಅಂತ ಹೇಳಿದ್ರೆ, ಕಣ್ಣಲ್ಲೇ ಕಣ್ಣಿಟ್ಟು ಮನಸ್ಸಿಟ್ಟು ಕೇಳಬೇಕು, ಜ್ಞಾನವನ್ನ ವರ್ಧಿಸ್ಕೋಬೇಕು ಅಂತ ಹೇಳಿ. ಮನುಷ್ಯ ಕ್ವಾಲಿಟಿ ಆಗ್ತಾ ಹೋದ್ರೆ ತನಗೆ ಬೆಲೆ ಸಿಗ್ತಾನೆ ಹೋಗುತ್ತೆ. ಈಗ ಸಮಾಜದವ್ರು ಏನ್ ಮಾಡಬೇಕು? ವಿದ್ಯಾಭ್ಯಾಸ ಮಾಡಬೇಕು, ಜೊತೆಗೆ ಶ್ರಮ ಪಡಬೇಕು. ಕಷ್ಟ ಪಡೆದಿರೋ ಜೀವನದಲ್ಲಿ ಏನೂ ಸಿಗೋದಿಲ್ಲ. ಶ್ರಮ ಪಡುವಂತಹ ಬದುಕೆ ನಮ್ಮಲ್ಲಿರ್ಬೇಕು. ಕನಸು ಕೂಡ ದೊಡ್ಡದಿರ್ಬೇಕು. ಆನಂತರ ದೇವಸ್ಥಾನಕ್ಕೆ ಬಂದ ಅಮ್ಮನವ್ರನ್ನ ಹಣ ಕೊಡು, ಜೀವನ ಕೊಡು, ಬಟ್ಟೆ ಕೊಡು, ಇಷ್ಟಕ್ಕೆ ಅಲ್ಲ, ಎಷ್ಟೇ ಕಷ್ಟ ಬಂದರೂ ಎದುರಿಸುವ ಶಕ್ತಿ ಕೊಡು ಚಾಮುಂಡೇಶ್ವರಿ ಅನ್ನುವ ಪ್ರಾರ್ಥನೆ ನಿಮ್ದಿರ್ಬೇಕು. ಸಮಸ್ಯೆಗಳನ್ನ ಎದುರಿಸ್ತಕ್ಕಂತಹ ಸಾಮರ್ಥ್ಯ ಬಂದಾಗ ನೀವು ಗುಡುತ್ತಾ ಹೋಗ್ತೀರ. ಸಮಸ್ಯೆಗಳ ನೆನಪಿಡಿ, ಕಷ್ಟ ಬರದೆ ಯಾರಿಗೂ ಇರಲ್ಲ, ಎಲ್ಲರಿಗೂ ಬರುತ್ತೆ. ನಮ್ಮ ಪರೀಕ್ಷೆಗೋಸ್ಕರನೇ ಬರುತ್ತೆ. ಅದನ್ನ ಎದುರಿಸ್ಬೇಕು. ನಮ್ಮ ನಾರಾಯಣ ಸ್ವಾಮಿ ಅವರು, ಸೋಮಶೇಖರ್ ಅವರು ಸಮಾಜಕ್ಕೆ ಚಿಕ್ಕ ಮಾತುಗಳಲ್ಲಿ ಒಳ್ಳೆ ಸಂದೇಶವನ್ನ ಕೊಟ್ಟು, ಮಠ 10 ವರ್ಷದ ಹಿಂದೆ ನಮ್ಮೆಲ್ಲರ ಸಂಘಟನೆ. ಮಠ ಅಂತ ಹೇಳಿದ್ರೆ ನಾವೆಲ್ಲರೂ ಸಂಘಟಿತವಾಗಿ, ನಾವೆಲ್ಲರೂ ಸಾಂಸ್ಕೃತಿಕವಾಗಿ, ನಾವೆಲ್ಲರೂ ಒಗ್ಗೂಡಿ ನಮ್ಮಲ್ಲಿ ಒಬ್ಬರಿಗೆ ಒಬ್ಬರು ಸಹಕಾರ ನೀಡ್ತೀವಿ ಅನ್ನುವ ಭಾವನೆಯಿಂದ ಬೆಳೆಸ್ಬೇಕು ಅಂತ ಹೇಳಿ. ಮಠ ಆದ ನಂತರ ಸಮಾಜದವರು ಎಲ್ಲೆಲ್ಲಿದ್ದಾರೆ, ಹೇಗಿದ್ದಾರೆ, ಏನೇನು ಮಾಡ್ತಿದ್ದಾರೆ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಹೋಯ್ತು. ಉದಾಹರಣೆಗೆ ಆಂಧ್ರದಲ್ಲಿ ಅನಂತಪುರ ಜಿಲ್ಲೆ ಅಂತ ತುಂಬಾ ಹೆಚ್ಚಿರ್ತಕ್ಕಂತಹ ಜಿಲ್ಲೆ. ಅಲ್ಲಿ ಲಕ್ಷಗಳ ಸಂಖ್ಯೆಯಲ್ಲಿ ನೇಕಾರ ಸಮಾಜದ ತೊಗಟ ವೀರರು ಅಲ್ಲಿದ್ದಾರೆ. ಮೊನ್ನೆ ಯಾಡಕಿ ಅಂತ ಒಂದು ಗ್ರಾಮ, 3 ಲಕ್ಷ ಜನ ಸೇರಿ ಒಂದು ಉತ್ಸವ ಮಾಡಿದ್ರು. ನನಗೆ ಆಶ್ಚರ್ಯ ಆಯ್ತು, ಇಷ್ಟು ಜನ ಇದ್ದಾರ ಅಂತ ಹೇಳಿ. ಹೇಳಲಿಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ಸಂಘಟಿತರಾಗ್ಬೇಕು. ಇದಕ್ಕೆ ಬೇಕಾಗಿರೋದು ಅಂದ್ಬಿಟ್ಟ 2 ಸೂತ್ರ ಹೇಳ್ತೀನಿ, ಆಮೇಲೆ ಇದ್ರ ಕೊನೆಗೆ ಹೋಗೋಣ ನಾವೆಲ್ಲ. ಈ ಮಧ್ಯ ಕಾರ್ಯಕ್ರಮ ಶುರು ಆದಾಗ ನಮ್ಮ ಸ್ವಭಾವ ಹೇಗೆ ನೋಡಿ, ವಾಟರ್ ಬಾಟ್ಲ್ ಹಂಚಕ್ ಬಂದ್ರಮ್ಮ, ಬಂದ್ರ ಬಾಕ್ಸ್ಗಳು ತಗೊಂಡು ಹುಡುಗರೆಲ್ಲ ವಾಟರ್ ಬಾಟ್ಲ್. ಆಗ ಜನ ಏನ್ ಮಾಡಿದ್ರು, ಎಲ್ಲರಿಗೂ ಬಾಟಲ್ ಸಿಗುತ್ತೆ, ಆದ್ರೂ ಕೂಡ ನನಗೆ ಸಿಗಲ್ವನ, ನನಗೆ 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 ಬೇಗ ಓಡೋಕ್ ತಗೊಂಡ್ಬಿಡ್ಬೇಕು ಅಂತ. ಆದ್ರೆ ಇದರಲ್ಲಿ ಇನ್ನೊಂದು ಮನಸ್ಸಿದೆ, ಅವ್ರಿಗೆ ಸಿಗಲಿ, ನಾನು ಆಮೇಲೆ ತಗೊಳ್ತೇನೆ.
ಈ ಮನಸ್ಸನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಆವಾಗ ಸಮಾಜದಲ್ಲಿ ನಾವು ವ್ಯಕ್ತಿತ್ವಗಳನ್ನ ಬೇಜಾರು ಮಾಡ್ಕೋಬೇಡಿ. ಇದು ಜೀವನದ ಪಾಠ. ಏನು ಹೀಗೆ ಹೇಳ್ಬಿಟ್ರಲ್ಲ ಅಂತ ಹೇಳಿ. ಎರಡನೇದು, ಸಾಧಾರಣವಾಗಿ ನಮ್ಮ ಕಾರ್ಯಕ್ರಮದ ಪ್ರಾರಂಭ ಜೋರಾದ ಚಪ್ಪಾಳೆ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ಹೊಡಿತಾರೆ. ಸುಮ್ಮನೆ ಹಾಗೆ ನೋಡಿ, ನಾವು ಚಪ್ಪಾಳೆ ಹೇಗೆ ಹೊಡಿತೀವಿ? ಒಂದಿಬ್ಬರು ಶುರು ಮಾಡಿದ್ರೆ ಮಿಕ್ಕಿದವರೆಲ್ಲ ಚಪ್ಪಾಳೆ ಹೊಡಿತೀವಿ. ಯಾಕೆ ಚಪ್ಪಾಳೆ ಹೊಡಿತಿದ್ದೀವಿ? ಯಾವುದನ್ನು ಕೇಳ್ತಿದ್ದೀವಿ? ಗೊತ್ತೇನೆ, ನಾನು ನೀಡ್ತೇನೆ. ಕೊನೆ ಮಾತು, ಮಕ್ಕಳಿಗೆ ಪ್ರೇರಣೆ. ಬೆಳಿಗ್ಗೆ ಸೂರ್ಯ ಎದ್ದೇಳ್ತಾನಲ್ಲ, ಆ ಸೂರ್ಯನನ್ನ ನೋಡ್ಲಿಕ್ಕೆ ಹೇಳಿ. ಅವನ್ ದಿನ ರಾತ್ರಿ ಉರಿತಿರ್ತಾನೆ. ರಾತ್ರಿ ನಮಗ್ ಕಾಣಲ್ಲ ಅಷ್ಟೇ, ಅಮೆರಿಕದವ್ರಿಗೆ ಕಾಣ್ತಾನೆ. ವಿದೇಶಗಳಿಗೆ ಹೋಗ್ಬೇಕು, ತನ್ನ ಜ್ಞಾನವನ್ನ ಎಲ್ಲ ಕಡೆಯಿಂದ ಪಡ್ಕೊಳ್ಬೇಕು, ಅವನ ಟ್ಯಾಲೆಂಟ್ ಅನ್ನ ತೋರಿಸ್ಬೇಕು. ಆಮೇಲೆ ಬರೀ ಇಂಜಿನಿಯರ್, ಡಾಕ್ಟರ್ ಅಷ್ಟೇ ಇಲ್ಲ, ಮಕ್ಕಳಲ್ಲಿ ಏನಿದೆ ಅದರಲ್ಲಿ ಟಾಪ್ ಆಗ್ಬೇಕು ಅನ್ನೋದನ್ನ ಬೆಳೆಸಿ. ಇದೇ ಆಗ್ಬೇಕು, ಆ ಥರದ್ದೇನು ಪ್ರಯೋಜನ ಇಲ್ಲ. ಒಬ್ಬ ಕಲೆಯಲ್ಲಿರ್ಬೋದು, ಒಬ್ಬ ಟೆಕ್ಸ್ಟೈಲ್ ಇಂಜಿನಿಯರ್ ಇರ್ಬೋದು, ಒಬ್ಬ ಸಿವಿಲ್ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಆಗ್ಬೋದು. ಇದೇ ಆಗ್ಬೇಕು, ಪ್ರಯೋಜನ ಇಲ್ಲ. ಕಡೆ ಮಾತು, ಸಂಸ್ಕಾರ ಇರಬೇಕು. ಏನೇ ಆದ್ರೂ ಕೂಡ ಹಿರಿಯರಿಗೆ ಗೌರವ. ಆಮೇಲೆ ದ್ವೇಷ ಇರಬಾರ್ದು. ಕೋಪ ಮತ್ತೆ ದ್ವೇಷ ವಿಷ. ಯಾರಾದ್ರೂ ನಮ್ಮ ಬಗ್ಗೆ ಏನಾದ್ರೂ ಕೇಳಿಸ್ಕೋಬೇಕು, ನನ್ನೊಂದ್ಯಾ ಅಂತ ಕೋಪಿಸ್ಕೋಬಾರ್ದು. ಹೇಳು, ಪರವಾಗಿಲ್ಲ, ಕೇಳಿಸ್ಕೊಳ್ತೀನಿ ಅನ್ನುವ ಸಹನೆ ಇರಬೇಕು. ಆವಾಗ ಮಾತ್ರ ಮನುಷ್ಯ ಬೆಳಿತಾನೆ. 2-3 ಸೂತ್ರಗಳಲ್ಲಿ ಉಪ್ಪಿನ ಹಾಗೆ ಬದುಕಬೇಕು, ದೀಪದ ಹಾಗೆ ಉರಿಬೇಕು. ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಮಕ್ಕಳು ಇದ್ದಾರೆ. ನಾವು ಹೊನ್ನಾವರದಲ್ಲಿ ಚಿಕ್ಕ ಮಕ್ಕಳು ನೋಡಿದ, ಅವರೆಲ್ಲ ಈಗ PUC ಡಿಗ್ರಿ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಆ ಮಕ್ಕಳಿಗೆಲ್ಲ ಹೇಳೋ ಉದ್ದೇಶ ಅಂದ್ರೆ, ಕಷ್ಟಪಟ್ಟು ಓದ್ಬೇಕು. ಸ್ವಾಮಿ ವಿವೇಕಾನಂದರ ಜಯಂತಿ ಮೊನ್ನೆ ತನ ಮಹಾಮಸ್ತಕಾಭಿಷೇಕ ಈಗ ತಾನೇ ಬರ್ತಾ ಇದೆ. ಬಾಹುಬಲಿ ತನ್ನ ಅಂತಃಶಕ್ತಿಯ ಸತ್ಯಕ್ಕೆ ವಸ್ತ್ರಗಳನ್ನೇ ತ್ಯಜಿಸಿದಂತಹ ಮಹಾತ್ಮ. ಸತ್ಯಕ್ಕೋಸ್ಕರ, ಸತ್ಯದ ಜ್ಞಾನ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, 3 ವಿಷಯಗಳು. ಐ ಕ್ಯಾನ್ ಡೂ ಅಂತ ಹೇಳಿ, ನಾನು ಮಾಡಬಲ್ಲೆ. ಇದನ್ನ ಮನಸ್ಸಿನಲ್ಲಿ ಅನ್ಕೋಬೇಕು ಎಲ್ಲರೂ ಕೂಡ, ನಾನು ಮಾಡ್ತೇನೆ. ಎರಡನೇದು, ನನ್ನ ಒಳಗಿನ ಫೋಕಸ್, ಡಿಸಿಷನ್ ಪವರ್. ಮಹಾಭಾರತದಲ್ಲಿ ಪಾಂಡವರು ಕೌರವರು, ಒಬ್ಬ ಹೀರೋ ಅರ್ಜುನ, ವಿಲನ್ ದುರ್ಯೋಧನ. ಬಹಳಷ್ಟು ಜನ ಹೇಳಿದ್ರೆ, ಹೇ ಕೃಷ್ಣ, ಅರ್ಜುನನ್ಗೇನೋ ಪಾಠ ಮಾಡಿದೆ, ಆ ದುರ್ಯೋಧನನ್ ಪಾಠ ಮಾಡಿದ್ರೆ ಯುದ್ಧನೇ ಆಗದೆ ಇರ್ತಿತ್ತಲ್ಲ, ಅವ್ನಿಗೆ ಯಾಕೆ ಪಾಠ ಮಾಡಲಿಲ್ಲ? ದುರ್ಯೋಧನನ್ಗೆ ಪಾಠ ಮಾಡಿದ ಕೃಷ್ಣ, ಆದ್ರೆ ದುರ್ಯೋಧನ ಹೇಳ್ದ, ನನಗೆ ನೀನ್ ಪಾಠ ಹೇಳ್ಬಿಡೋಲ್ಲ, ಸುಮ್ಮನೆ. ಬಹಳ ಕಟುವಾಗಿ ಹೇಳ. ಯಾಕೆಂದ್ರೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ನನಗ್ ಧರ್ಮ ಏನು ಅಂತ ಗೊತ್ತಿದೆ, ಆದ್ರೆ ಧರ್ಮದಲ್ಲಿ ನಡಿಲಿಕ್ಕೆ ನಂಗೆ ಇಷ್ಟ ಇಲ್ಲ. ಜಾನಾಮಿ ಅಧರ್ಮ ನಚಮೇ ನಿವೃತ್ತಿ. ಇಷ್ಟೇ. ಅವನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸರಿ ಇಲ್ಲ ಅಂತ ಹೇಳಿ. ನಮ್ಮ ಜೀವನದಲ್ಲೂ ಅಷ್ಟೇ, ಏನನ್ನ ಸೆಲೆಕ್ಟ್ ಮಾಡ್ತಾರೆ, ಸರಿಯಾದದ್ದನ್ನ ಸೆಲೆಕ್ಟ್ ಮಾಡಿದ್ರೆ ಅರ್ಜುನ ಆಗ್ತೀರ, ತಪ್ಪು ಸೆಲೆಕ್ಟ್ ಮಾಡಿದ್ರ ದುರ್ಯೋಧನ ಆಗ್ತೀರ. ಜೀವನದ ಪ್ರತಿದಿನದಲ್ಲಿ ಒಂದು ಪುಸ್ತಕದ 2 ಲೈನ್ಗಳನ್ನ ಓದಿ ಮಲಗ್ತೇನೆ ಅನ್ನುವ ಭಾವವನ್ನ ಬೆಳೆಸ್ಕೊಳ್ಳಿ. ಕಲಿಬೇಕು ನಾವು ಯಾವಾಗಲೂ. ಆಗೋಯ್ತು ಕಲ್ತಿದ್ದು ಅಂತಲ್ಲ, ಪ್ರತಿದಿನ 2 ವಾಕ್ಯ ಓದಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಹಳದಿ ಬಣ್ಣದ ಶರ್ಟ್ ಹಾಕೊಂಡಿರ್ತಕ್ಕಂತಹ ನಮ್ಮೆಲ್ಲ ಯುವಕರು, ಒಂದ್ಸರಿ ಹೊನ್ನಾವರ ಯುವಕರು ಈ ಕಡೆ ಬನ್ನಿ. ಸುರೇಶ್, ಒಂದ್ಸರಿ ಎದುರುಗಡೆ ಬನ್ನಿ. ತುಂಬಾ ಕಷ್ಟಪಟ್ಟಿದ್ದಾರೆ, ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಿಂತ್ಕೊಳ್ಳಿ ಬಹಳ. ಒಂದ್ಸರಿ ಜೋರಾಗಿ ಎಲ್ಲರಿಗೂ ಅವ್ರಿಗೆ ಅಭಿನಂದನೆಯ ಚಪ್ಪಾಳೆ. ನಮ್ಮ ಅಶ್ವಥ್ ನಾರಾಯಣರವರು, ನಮ್ಮ ಸ್ಪಂಶಕರು, ಇಂಥವ್ರನ್ನ ಬಹಳ ಹೊಗಳ್ತಾರೆ. ನಮ್ಮ ನಾರಾಯಣ ಸ್ವಾಮಿ ಅವರೆಲ್ಲ ಕೂಡ ಇಂಥ ಯುವಕರನ್ನ ನೋಡಿದಾಗ ಸಮಾಜದಲ್ಲಿ ಖುಷಿ ಆಗುತ್ತೆ ಅಮ್ಮ. ಹೆಣ್ಮಕ್ಳಿಗೆ, ಅಕ್ಕಂದರಿಗೆ ಮತ್ತೆ ಭಗಿನಿಯರಿಗೆ ಹೇಳೋದು, ಇಂತಹವರೇ ನಮ್ಮ ಮುಂದಿನ ಮಕ್ಕಳು. ಹಾಗೆ ಮಹಿಳಾ ಸಮಿತಿ ಕೂಡ ಆಗ್ಬೇಕು. ನೆನಪಿಡಿ, ಮಹಿಳಾ ಸಮಾಜದ ಸಂಘಟನೆ ಕೂಡ ಆಗ್ಬೇಕು. ಹೌದ್ರಪ್ಪ? ಹಾಗೆ ಯುವಕರಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಸಮಾಜದ ಬಗ್ಗೆ ಆಸಕ್ತಿ. ಇಂತಹ ಯುವಕರನ್ನ ನಾವು ಪ್ರೇರಣೆ ಮಾಡ್ಬೇಕು. ಅಲ್ಪ ಸ್ವಲ್ಪ ಇರಿಸು ಮುರುಸಾದ್ರೆ ನಾವೆಲ್ಲ ಏನ್ ಗೊತ್ತಾ, ಭಿನ್ನಾಭಿಪ್ರಾಯಕ್ಕೆ ಜಾಗ ಇರಬೇಕು. ಇವ್ರು ಯಾವಾಗ್ಲೂ ನಾವು ಹೇಳ್ದಾಗೆ ನಡಿಬೇಕು. ಆತರ ಯಾರಾದ್ರೂ ನಮ್ಮ ಇನ್ನೊಂಥರ ಹೇಳ್ದಾಗ ಕೇಳಿಸ್ಕೊ. ಇಂಥ ಕಷ್ಟಪಟ್ಟು ಕೆಲಸ ಮಾಡಿ ಯುವಕರಿದಾರಲ್ಲ, ಅವ್ರನ್ನ ನೋಡೋಣ, ಬೆಳೆಸೋಣ. ಮಠದ ಕೆಲಸನೇ ಇಷ್ಟು. ಮಠ ಏನಂದ್ರೆ ಎಲ್ಲೆಲ್ಲಿ ಇಂಥ ಯುವಕರಿದಾರೋ, ಎಲ್ಲೆಲ್ಲಿ ಇಂಥ ಮಕ್ಕಳಿದಾರೋ ಅವ್ರಿಗೆ ಪೋಷಿಸ್ಬೇಕು. ಮಠ ಮಾಡೋದು ತನಗೋಸ್ಕರ ಏನು ಮಾಡೋದಿಲ್ಲ, ಸಮಾಜದಿಂದ ಸಂಗ್ರಹ ಮಾಡ್ತೇವೆ. ಆಮೇಲೆ ಜನರಿಗೆ ಏನೂ ಸಂಕೋಚ ಇಲ್ಲದೆ ಕೇಳ್ಕೊಳ್ತೇನೆ, ಕೊಡಿ ದಾನವನ್ನ ಅಂತ ಹೇಳಿ. ದಾನ ಕೊಡದೆ ಸಮಾಜ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಕೈಲಾದಷ್ಟು
ಅಕ್ಕಿ ಕಾಳನಂತೆ ಕೊಡ್ಬೇಕಮ್ಮ. ಉಳಿಸಿ ಉಳಿಸಿ ಕೊಡ್ಬೇಕು. ದೇವಸ್ಥಾನಕ್ಕೆ, ಮಠಕ್ಕೆ, ಆಶ್ರಮಕ್ಕೆ, ಶಾಲೆಗೆ, ವಿದ್ಯಾಭ್ಯಾಸಕ್ಕೆ, ವಿದ್ಯಾರ್ಜನೆಗೆ ಎಷ್ಟು ಕೊಡಿದ್ರು ಕೂಡ ಸಾಲದು. ಆ ರೀತಿ ನೀವು ಕೊಡಬೇಕು ಅಂತ ನನಗೇನ್ ಸಂಕೋಚ ಇಲ್ಲ. ನಾನು ಮುಕ್ತವಾಗಿ, ಇದು ಪಾಠ ಕೂಡ. ನೀವೆಲ್ಲ ಹೇಗಿರ್ಬೇಕು ಅಂದ್ರೆ, ಎಷ್ಟು ಸಾಧ್ಯವಾಯ್ತು ನಮ್ಮ ಮಕ್ಕಳ ಹುಟ್ಟುಹಬ್ಬಕ್ಕೆ, ನಮ್ಮ ವಿವಾಹದ ದಿನದಲ್ಲಿ ನಾನು ದಾನ ಮಾಡ್ತೇನೆ ಅನ್ನುವ ಭಾವನೆಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ನಾವು ನಮ್ಮ ಮನೆ ನಾವು ಚೆನ್ನಾಗಿರ್ಬೇಕು. ಮಠ ಕೇಳ್ಕೊಳ್ಳೋದಿಷ್ಟೇ, ನಗನಗ್ತಾ ಇರಬೇಕು, ಜ್ಞಾನವನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಮಕ್ಕಳೆಲ್ಲರಿಗೂ ಗುರುಗಳ ಮುಂದೆ ನಮಗೇನು ಹೇಳಿಲ್ವಲ್ಲ ಅನ್ನೋದರ ಮಕ್ಕಳಿಗೂ ಒಂದು ಮಾತೆಂದ್ರೆ, ದೊಡ್ಡವರಿಗೆ ಗೌರವ ಕೊಡಬೇಕು, ಸೋಲಬಾರದು. ಮಕ್ಕಳು, ಯುವಕರು, ಯುವತಿಯರು ಸೋಲಲೇಬಾರದು. ನಾವು ಅಂತಹ ವ್ಯಕ್ತಿತ್ವಗಳು ಯಾವುದೇ ಕ್ಷೇತ್ರದಲ್ಲಾಗ್ಲಿ ಬೀಳ್ತೀರಾ, ಭಗವಂತ ಪರವಾಗಿಲ್ಲ, ಮತ್ತೆ ಎದ್ದೇಳ್ತೇನೆ, ಎಡುತ್ತೀವ ಮತ್ತೆ ಸರಿ ಹೋಗ್ತೇನೆ ಅನ್ನುವ ಭಾವದಿಂದ ನಾವೆಲ್ಲರೂ ಸಂಘಟಿತರಾಗಿರೋಣ. ನಾವೆಲ್ಲರೂ ಹಳೆಯದನ್ನ ಮರೆಯೋಣ. ಹೊಸ ಚಿಗುರು, ಹೊಸ ದಾರಿಯಲ್ಲಿ ನಡೀತಾ, ನನ್ನ ಜೊತೆ ಮಹಾಮಂಡಲಿಯವರು, ನನ್ನ ಅಧ್ಯಕ್ಷರುಗಳು, ನನ್ನ ಬೆಂಗಳೂರು ಸಂಘದವರು, ನಾನು ಏನೇ ಕೆಲಸ ಮಾಡಿದ್ರು ಕೂಡ ನನ್ನ ಹೆಗಲಿಗೆ ಗುರುಗಳು ಎಷ್ಟೇ ಓಡಾಡಿದ್ರು ಕೂಡ ನನ್ನ ಜೊತೆಗೆ ಅವಿರತವಾಗಿ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಇಷ್ಟೆಲ್ಲ ನಾನು 1.5 ಕೋಟಿ ಶಾಲೆಯ ಕಟ್ಟಡ ಕಟ್ಟಬೇಕು ಅಂದ್ರೆ ನಾನೊಬ್ಬನೇ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಜೊತೆ ಮಹಾಮಂಡಲಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು, ಬೆಂಗಳೂರು ಸಂಘದವರು, ದಾನಿಗಳು, ಇವರೆಲ್ಲರೂ ಕೂಡ ನನ್ನ ಸಮಾಜ ನೋಡಿದ್ರೆ ಬಹಳ ಖುಷಿ ಆಗತ್ತಮ್ಮ. ನಾನು ಏನ್ ಕೆಲಸ ಮಾಡಬೇಕು ಅಂತ ಹೊಟ್ರೆ, ಸ್ವಾಮೀಜಿ ಇಷ್ಟು ಕಷ್ಟಪಡ್ತಾರಲ್ಲ, ನಾವು ಕೂಡ ಜೊತೆಯಲ್ಲಿರೋಣ ಅಂತ ದಿನ ರಾತ್ರಿ ದುಡಿತಾರೆ. ಇಂಥ ವ್ಯಕ್ತಿಗಳು ಇನ್ನೂ ಬೆಳಿಲಿ, ಇನ್ನೂ ಹೆಚ್ಚಾಗ್ಲಿ ಅಂತ ಪ್ರಾರ್ಥಿಸ್ತಾ, ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿಯ ಪಾದಗಳಿಗೆ ಶಿರಸ ವಹಿಸಿ ತಲೆಬಾಗಿ ನನ್ನ ಮಾತುಗಳನ್ನ ವಿರಮಿಸ್ತೇನೆ. ಓಂ ಶಾಂತಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಶಾಸಕರು ಆದಂತಹ ಶ್ರೀಯುತ ಸುರೇಶ್ ಗೌಡ್ ಅವರು ವೇದಿಕೆ ಮೇಲೆ ಆಸೀನರಾಗಿರ್ತಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ, ಈ ವೇದಿಕೆಯ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸುತ್ತಿದೆ. ಅದೇ ರೀತಿ ವೇದಿಕೆಗೆ ಅಧೀನರಾಗಿರ್ತಕ್ಕಂಥ ರಾಜ್ಯ ತೋಟವೀರ ಸಂಘ ಅಧ್ಯಕ್ಷರು ಆದಂತಹ BS ಸೋಮಶೇಖರ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ